So, good morning, everyone. Today, we are discussing about session 2 of Unit 1 Ecosystem. ಮೊನ್ನೆ ಕ್ಲಾಸ್ ಅಲ್ಲಿ ನಾವು ಫಸ್ಟ್ ಸೆಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸೆಷನ್ 2, ದಟ್ ಈಸ್ ಎಕೋಸಿಸ್ಟಮ್ ಚಾಪ್ಟರ್. ಓಕೆ, ಸೊ ನಾವು ಇಂದಿನ ತರಗತಿಯಲ್ಲಿ ಏನೇನು ತಿಳ್ಕೊಂಡಿದ್ವಿ ಅಂತ ಹೇಳಿ ನಾವು ರೀಕ್ಯಾಪ್ ಮಾಡೋಣ. ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಫಸ್ಟ್ ಒನ್ ಈಸ್ ಸ್ಟ್ರಕ್ಚರ್ ಆಫ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದ್ರೆ ಏನು? ಎಕೋಸಿಸ್ಟಮ್ ಅಲ್ಲಿ ಯಾವ ಯಾವ ಕಾಂಪೋನೆಂಟ್ಸ್ ಇರುತ್ತೆ? ಓಕೆ, ಯಾವ ಕಾಂಪೋನೆಂಟ್ಸ್ ಇರುತ್ತೆ? ಬಯೋಟಿಕ್ ಕಾಂಪೋನೆಂಟ್ಸ್ ಇರುತ್ತೆ, ಮತ್ತೆ ಎಬಯೋಟಿಕ್ ಕಾಂಪೋನೆಂಟ್ಸ್ ಇರುತ್ತೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ದೆನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಆಕ್ವಾಟಿಕ್ ಎಕೋಸಿಸ್ಟಮ್ ಅಂದ್ರೆ ಏನು, ಅಲ್ಲಿ ಯಾವ ರೀತಿಯ ಒಂದು ಆಹಾರ ಸರಪಳಿ ಇರುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ದೆನ್ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್, ಟೆರೆಸ್ಟ್ರಿಯಲ್ ಅಂದ್ರೆ ಭೂಮಿ ಮೇಲೆ ಇರ್ತಕ್ಕಂಥದ್ದು, ಅಲ್ಲಿ ಯಾವ ಯಾವ ರೀತಿಯ ಪರಿಸರ ವ್ಯವಸ್ಥೆ ಇದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಆಲ್ ದೀಸ್ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಅಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗುತ್ತೆ? ಓಕೆ, ಅದು ಮೇನ್ ಥಿಂಗ್. ದೆನ್ ಗ್ಲೋಬಲ್ ವಾರ್ಮಿಂಗ್ ಕಾಸಸ್, ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಕಾರಣ ಏನು, ಏನೇನ್ ಕಾರಣ ಇದೆ. ಅದಾದ ಮೇಲೆ ಗ್ಲೋಬಲ್ ವಾರ್ಮಿಂಗ್ ಎಫೆಕ್ಟ್ಸ್, ಗ್ಲೋಬಲ್ ವಾರ್ಮಿಂಗ್ ಇಂದ ಏನೇನು ಸಮಸ್ಯೆಗಳಾಗತ್ತೆ. ಓಕೆ, ದೆನ್ ವಿ ಹ್ಯಾವ್ ಟು ಸಿ ಆಲ್ ದೋಸ್ ಥಿಂಗ್ಸ್. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು, ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಕಾರಣ ಏನು, ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಇಂದು ಎಫೆಕ್ಟ್ ಏನೇನು ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಈಸ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು? Global warming is the gradual and continuous increase in average temperature of surface of the earth, which in turn causes climatic changes. Andre global warming is the gradual and continuous increase in average temperature of surface of the earth, which in turn causes climatic changes. Global warming andre ನಮ್ಮ ಒಂದು ಭೂಮಿಯ ಒಂದು ಉಷ್ಣಾಂಶ ಏನಿದೆಯಲ್ಲ, ಅದು ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನಿಧಾನವಾಗಿ ಅದು ಒಂದು ಟೆಂಪರೇಚರ್ ಏರ್ತಾ ಹೋಗುತ್ತೆ. ಅದಕ್ಕೆ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೀವಿ. ನೀವೆಲ್ಲ ನೋಡ್ತಾ ಇರ್ಬೋದು, ಕೇಳಿರ್ತೀರಾ, ಈಗ ಒಂದು ಕಳೆದ ಒಂದು 10-15 ವರ್ಷಗಳಲ್ಲಿ ನಮ್ಮ ಭೂಮಿಯ ಒಂದು ಟೆಂಪರೇಚರ್ 1 ಡಿಗ್ರಿಯಷ್ಟು ರೈಸ್ ಆಗಿದೆ ಅಂತ ಹೇಳ್ತಾರೆ. ನಮ್ಮ ಒಂದು ಭೂಮಿಯ ಒಂದು ಅವರೇಜ್ ಟೆಂಪರೇಚರ್ ಏನಿದೆ ಅದು 1 ಡಿಗ್ರಿಯಷ್ಟು ರೈಸ್ ಆಗಿದೆ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಗ್ಲೋಬಲ್ ವಾರ್ಮಿಂಗ್. ಟೆಂಪರೇಚರ್ ಒಂದೇ ದಿವಸ ಬೇಸಿಗೆಗಾಲದಲ್ಲಿ ಜಾಸ್ತಿ ಇರುತ್ತೆ, ಚಳಿಗಾಲದಲ್ಲಿ ಕಡಿಮೆ ಇರುತ್ತೆ ಅಂದ ತಕ್ಷಣ ಅದು ಗ್ಲೋಬಲ್ ವಾರ್ಮಿಂಗ್ ಆಗಲ್ಲ. ಓಕೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಯಾವಾಗ ಹೇಳ್ತಾರೆ ಅಂತ ಅಂದ್ರೆ ಪೂರ್ತಿ ಎಲ್ಲಾ ಸಂದರ್ಭಗಳಲ್ಲೂ 1 ಡಿಗ್ರಿ ಟೆಂಪರೇಚರ್ ರೈಸ್ ಆಗಿರುತ್ತೆ. ಓಕೆ, ಅದನ್ನ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಆ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ನಮ್ಮ ಒಂದು ಕ್ಲೈಮೇಟ್ ಅಲ್ಲಿ ಏನಾದ್ರು ಆಗ್ತಾ ಹೋಗುತ್ತೆ, ಚೇಂಜಸ್ ಆಗತ್ತೆ. ಇದ್ದಕ್ಕಿದ್ದ ಹಾಗೆ ಮಳೆ ಬರೋದು, ಇದ್ದಕ್ಕಿದ್ದ ಹಂಗೆ ಫುಲ್ ಬಿಸಿಲು ಇರೋದು, ಓಕೆ, ಅಥವಾ ಬರಗಾಲ ಬರೋದು, ಅಥವಾ ತುಂಬಾ ಮಳೆ ಬರೋದು, ಪ್ರವಾಹ ಆಗ್ತಕ್ಕಂಥದ್ದು, ಇದೆಲ್ಲದನ್ನು ಕೂಡ ನಾವು ಕ್ಲೈಮ್ಯಾಟಿಕ್ ಚೇಂಜಸ್ ಅಂತ ಹೇಳಿ ಕರಿತೀವಿ. ಸಡನ್ ಕ್ಲೈಮ್ಯಾಟಿಕ್ ಚೇಂಜಸ್. ಈಗ ಜನವರಿ ಜನರಲಿ ಮಳೆ ಬರೋ ಹಾಗೆ ಇಲ್ಲ, ಆದ್ರೆ ಈಗ ಮಳೆ ಬರ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜಸ್. ಅರ್ಥ ಆಯ್ತಲ್ಲ? ಅದೇ ಟೈಪ್ ಅಲ್ಲಿ ಅವೆಲ್ಲದಕ್ಕೂ ಕಾಸಸ್ ಏನಿರುತ್ತೆ, ಮೇನ್ ರೀಸನ್ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಇರುತ್ತೆ. Earth absorbs about 75% of the total solar energy, reaching its surface, thereby increasing its temperature. ನಿಮ್ಗೆಲ್ರಿಗೂ ಗೊತ್ತಿದೆ, ನಮಗೆ ಸೂರ್ಯನಿಂದ ಏನಾಗತ್ತೆ, ಒಂದು ಉಷ್ಣಾಂಶ ಬರುತ್ತೆ, ಹೀಟ್ ಬರುತ್ತೆ. ಆ ಒಂದು ಸೋಲಾರ್ ಎನರ್ಜಿನ ನಮ್ಮ ಒಂದು ಭೂಮಿ ಹೀರ್ಕೊಳ್ಳುತ್ತೆ. ಆಲ್ಮೋಸ್ಟ್ 75% ಅಷ್ಟು ಒಂದು ಹೀಟ್ ಅನ್ನ ನಮ್ಮ ಭೂಮಿ ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾದ್ಮೇಲೆ ಮತ್ತೆ ಅದನ್ನ ಏನ್ ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ಸಮ್ ಆಫ್ ದಿಸ್ ಎನರ್ಜಿ ಈಸ್ ರೇಡಿಯೇಟೆಡ್ ಬ್ಯಾಕ್ ಇನ್ ಟು ದ ಅಟ್ಮಾಸ್ಫಿಯರ್. ಅಂದ್ರೆ 75% ಅನ್ನ ನಾವು ಹೀರ್ಕೊಂಡ್ರೆ ಭೂಮಿ, ಇನ್ನೊಂದು 25-30% ಅನ್ನ ಏನ್ ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ದ ಗ್ಯಾಸಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್, ಫಾರ್ ಎಕ್ಸಾಂಪಲ್ ಓಝೋನ್, ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, water vapor and chlorofluorocarbons, they are called greenhouse gases. Okay, ನಮ್ಮ ಒಂದು ವಾತಾವರಣ ಅಂದ್ರೆ ನಮ್ಮ ಒಂದು ವಾಯುಮಂಡಲ ಏನಿದೆ, ಆ ವಾಯುಮಂಡಲದಲ್ಲಿ ಈ ಎಲ್ಲಾ ಗ್ಯಾಸ್ಗಳು ಇದೆ. ಯಾವುದು? ಓಝೋನ್ ಪದರ ಇದೆ, ಮೀಥೇನ್ ಗ್ಯಾಸಸ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ವಾಟರ್ ವೇಪರ್ ಇರುತ್ತೆ, ಮತ್ತೆ ಕ್ಲೋರೋಫ್ಲೋರೋಕಾರ್ಬನ್ಸ್ ಅಂದ್ರೆ CFC ಅಂತ ಕರಿತೀವಿ. ಇವನ್ನ ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿ ಕೂಡ ಕರಿತೇವೆ. They absorb some heat, thereby restricting the heat to escape from the atmosphere.
ಈ ಗ್ಯಾಸಸ್ ಗಳು ಏನ್ ಮಾಡುತ್ತೆ, ಆ ಒಂದು 25% ಹೀಟ್ ಏನು ರಿಫ್ಲೆಕ್ಷನ್ ಆಗ್ತಾ ಇದೆ, ರೇಡಿಯೇಷನ್ ಆಗ್ತಾ ಇದೆಯಲ್ಲ, ಆ ಹೀಟ್ ನ ಏನ್ ಮಾಡ್ತವೆ ಈ ಗ್ಯಾಸ್ಗಳು, ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಅದು ಭೂಮಿಯಿಂದ ಹೊರಗಡೆ ಹೋಗೋದನ್ನ ತಡೆಯುತ್ತೆ. ಆಗ ಆಟೋಮೆಟಿಕಲಿ ಏನಾಗತ್ತೆ, ನಮ್ಮ ವಾಯುಮಂಡಲದಲ್ಲಿ ಆ ಹೀಟ್ ಪೂರ್ತಿ ಟ್ರ್ಯಾಪ್ ಆಗತ್ತೆ, ಅಂದ್ರೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ, ಹೊರಗಡೆ ಹೋಗೋದಿಲ್ಲ, ನಮ್ಮ ಅಟ್ಮಾಸ್ಫಿಯರ್ ಉಳ್ಕೊಳ್ಳುತ್ತೆ. ಅದರಿಂದ ಆಟೋಮೆಟಿಕಲಿ ನಮ್ಮ ಒಂದು ಭೂಮಿಯ ವಾಯುಮಂಡಲದ ಉಷ್ಣಾಂಶ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ದೀಸ್ ಗ್ಯಾಸಸ್ ಆಡ್ ಟು ದ ಹೀಟಿಂಗ್ ಆಫ್ ದ ಅಟ್ಮಾಸ್ಫಿಯರ್ ಅಂಡ್ ರಿಸಲ್ಟ್ ಇನ್ ಗ್ಲೋಬಲ್ ವಾರ್ಮಿಂಗ್. ಓಕೆ, ಈ ತರ ಈ ಎಲ್ಲಾ ಗ್ಯಾಸ್ಗಳು, ಮೀಥೇನ್ ಇರಬಹುದು, ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್, ಕ್ಲೋರೋಫ್ಲೋರೋಕಾರ್ಬನ್ಸ್, ಈ ಏನು ಗ್ಯಾಸಸ್ ಇದೆಯಲ್ಲ, ಈ ಎಲ್ಲಾ ಗ್ಯಾಸ್ಗಳು ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿ ಕರಿತೀವಿ. ಈ ಗ್ಯಾಸಸ್ ಈ ಎಲ್ಲಾ ಒಂದು ಹೀಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡು ಅವನ್ನ ನಮ್ಮ ಭೂಮಿಯಲ್ಲೇ ಟ್ರ್ಯಾಪ್ ಮಾಡುತ್ತೆ, ನಮ್ಮ ಒಂದು ವಾಯುಮಂಡಲದಲ್ಲೇ ಇಟ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಭೂಮಿಯ ಒಂದು ಒಟ್ಟಾರೆ ಉಷ್ಣಾಂಶ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೀವಿ. ಕಳೆದ 10-15 ವರ್ಷಗಳಿಂದ ಭೂಮಿಯ ಒಂದು ಆವರೇಜ್ ಟೆಂಪರೇಚರ್ 1 ಡಿಗ್ರಿಯಷ್ಟು ರೈಸ್ ಆಗಿದೆ. 1 ಡಿಗ್ರಿ ರೈಸ್ ಆಗಿದೆ ಅಂತಂದ್ರೆ ಅದು ತುಂಬಾ ಜಾಸ್ತಿ ಲೆಕ್ಕಕ್ಕೆ. ಓಕೆ, ನಾವು ಬೇಸಿಗೆಗಾಲದಲ್ಲಿ 38-40 ಡಿಗ್ರಿ, 42 ಡಿಗ್ರಿ ಟೆಂಪರೇಚರ್ ಬರುತ್ತೆ. ಚಳಿಗಾಲದಲ್ಲಿ -5 ಡಿಗ್ರಿ ಅಥವಾ 10 ಡಿಗ್ರಿ ಈ ತರ ಎಲ್ಲ ಟೆಂಪರೇಚರ್ ಕಡಿಮೆ ಆಗತ್ತೆ. ಅದು ಲೆಕ್ಕಕ್ಕೆ ಬರಲ್ಲ, ಓವರ್ ಆಲ್ ರೈಸ್ ಆಗೋದು. ಓಕೆ, ನೀವೆಲ್ಲ ನೋಡ್ತಾ ಇದ್ರಿ, ಹಿಂದಿನ ಕಾಲದಲ್ಲಿ ಆಲ್ಮೋಸ್ಟ್ ಒಂದು 10-15 ವರ್ಷದ ಹಿಂದೆ 36-37 ಡಿಗ್ರಿ ಇದ್ರೆ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತಿದ್ವಿ. ಈಗ 40 ಡಿಗ್ರಿಗೆ ರೀಚ್ ಆಗ್ತಾ ಇದೆ. ಮುಂದೆ ಹೀಗೆ ಸಮಸ್ಯೆಗಳು ಕಂಟಿನ್ಯೂಷನ್ ಆಗ್ತಾ ಹೋದ್ರೆ ಅದು 41-42 ಡಿಗ್ರಿಗೂ ಕೂಡ ಹೋಗ್ಬೋದು. ಆ ಒಂದು ಟೆಂಪರೇಚರ್ ಅಲ್ಲಿ ಮನುಷ್ಯ ಬದುಕೋದು ಕೂಡ ಕಷ್ಟ ಆಗ್ತಾ ಹೋಗುತ್ತೆ. ಓಕೆ, ಅದನ್ನ ನಾವು ಏನಂತ ಕರಿತೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಕರಿತೀವಿ. ಗ್ಲೋಬಲ್ ವಾರ್ಮಿಂಗ್ is the gradual and continuous increase in average temperature of surface of the earth, which in turn causes climatic changes. Okay, so that is what we call global warming. So you can observe here global warming ಸಮಸ್ಯೆಗಳು ಏನೇನಾಗುತ್ತೆ. You can see this is because of global warming. ಈ ಕಡೆ ಲೆಫ್ಟ್ ಪಾರ್ಟ್ ಇದೆಯಲ್ಲ, ಇದು ಗ್ಲೋಬಲ್ ವಾರ್ಮಿಂಗ್ ಇಂದ ಆಗಿರ್ತಕ್ಕಂಥ ಸಮಸ್ಯೆ. ಇದು ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂಥದ್ದು ಗ್ಲೋಬಲ್ ವಾರ್ಮಿಂಗ್ ಇಲ್ಲದೆ ಇದ್ರೆ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಯಾವ ತರ ಇರುತ್ತೆ ಭೂಮಿ ಅಂತ. ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದ್ರೆ ಭೂಮಿಯ ಒಂದು ಹೀಟನ್ನ ತಡ್ಕೊಳ್ಳಿಕ್ಕೆ ಆಗಲ್ಲ. ಆ ಹೀಟಿಂದ ಏನಾಗುತ್ತೆ, ಎಲ್ಲ ಒಂದು ಕಾಡು ನಾಶ ಆಗತ್ತೆ, ನೀರು ಕಡಿಮೆ ಆಗ್ತಾ ಹೋಗುತ್ತೆ, ಎಲ್ಲ ಒಂದು ಪೂರ್ತಿ ವಾತಾವರಣನೇ ಬದಲಾಗುತ್ತೆ. ಅದೇ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗ್ಲಿಲ್ಲ ಅಂದ್ರೆ ಆಗ ನೀರು ಇರುತ್ತೆ, ಒಳ್ಳೆ ಆಕಾಶ ಇರುತ್ತೆ, ಒಳ್ಳೆ ಕಾಡು ಅರಣ್ಯ ಎಲ್ಲ ಇರುತ್ತೆ, ಹೂವು ಗಿಡ ಎಲ್ಲ ಕೂಡ ಉಳಿದಿರುತ್ತೆ, ಮನುಷ್ಯನು ಕೂಡ ಆರಾಮಾಗಿ ಬದುಕಿರ್ತಾನೆ. ಓಕೆ, ಸೊ ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ತುಂಬಾ ಡೇಂಜರಸ್ ಥಿಂಗ್ ಆಗತ್ತೆ. ಯು ಕ್ಯಾನ್ ಆಲ್ಸೋ ಅಬ್ಸರ್ವ್ ಹಿಯರ್, ನಾವಿಲ್ಲಿ ಕಾಡನ್ನ ಕಡಿದು ಏನೋ ಎಲ್ಲ ಒಂದು ಭೂಮಿ ಎಲ್ಲ ಬಗೆದು ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲದನ್ನು ಕಟ್ಟಬಹುದು. ಆದ್ರೆ ಅದು ಮುಂದಿನ ದಿನಗಳಲ್ಲಿ ಏನ್ ಮಾಡುತ್ತೆ, ಈ ಒಂದು ಮರ ಗಿಡಗಳನ್ನ ಹಾಳು ಮಾಡುತ್ತೆ, ಪ್ರಾಣಿ ಪಕ್ಷಿಗಳನ್ನ ಸಾಯಿಸುತ್ತೆ. ಓಕೆ, ವಾತಾವರಣನೇ ಬದಲಾಗತ್ತೆ. ಸೊ ಈ ಕಡೆ ನೋಡಿ ಎಷ್ಟು ಗ್ರೀನರಿ ಇದೆ, ಒಳ್ಳೆ ಕ್ಲಿಯರ್ ಆಗಿದೆ, ಆದ್ರೆ ಈ ಕಡೆ ಎಲ್ಲ ಫುಲ್ ಹಾಳಾಗಿರೋ ತರ ಕಾಣಿಸ್ತಾ ಇದೆ. ನೀವು ಬಿಲ್ಡಿಂಗ್ ಗಳನ್ನ ಕಟ್ಟಿ ದೊಡ್ಡ ದೊಡ್ಡದಾಗಿ ಏನಾದ್ರೂ ಮಾಡಿರ್ಬೋದು, ಆದರೆ ಭೂಮಿಯ ವಾತಾವರಣ ಏನಾಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ. ಓಕೆ, ಸೊ ದಟ್ ಈಸ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಈ ಒಂದು ಡಯಾಗ್ರಾಮ್ ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಬದಲಾವಣೆಗಳಾಗತ್ತೆ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಇಂದ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ವಾಟ್ ಈಸ್ ದ ಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಗೆ ಆಗಲಿಕ್ಕೆ ಏನೇನು ಮೇನ್ ಕಾರಣಗಳಿದೆ. ಓಕೆ, ಅಂದ್ರೆ ಒಂದು ಗ್ಲೋಬಲ್ ವಾರ್ಮಿಂಗ್ ಆಗ್ಲಿಕ್ಕೆ ಏನು ಮೇನ್ ರೀಸನ್ಸ್ ಏನೇನು ಇದೆ ಅಂತ ಹೇಳಿ. ಸೊ ಫಸ್ಟ್ ಒನ್ ಈಸ್ ಮ್ಯಾನ್ ಮೇಡ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಎರಡು ಟೈಪ್ ಅಲ್ಲಿ ಇದೆ. ನಾವು ಕಾಸಸ್ ಅನ್ನ ತಗೊಂಡಾಗ ಮ್ಯಾನ್ ಮೇಡ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ನ್ಯಾಚುರಲ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ. ಮ್ಯಾನ್ ಮೇಡ್ ಕಾಸಸ್ ಅಂದ್ರೆ ಮನುಷ್ಯನಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು, ನ್ಯಾಚುರಲ್ ಅಂದ್ರೆ ನೈಸರ್ಗಿಕವಾಗಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು. ಈ ಎರಡು ಸಮಸ್ಯೆಗಳಿಂದ ಗ್ಲೋಬಲ್ ವಾರ್ಮಿಂಗ್ ಯಾವ ತರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಬೇಕಾಗತ್ತೆ. ಓಕೆ, ಈ ಒಂದು ಮ್ಯಾನ್ ಮೇಡ್ ಕಾಸಸ್ ಅಂದ್ರೆ ಮನುಷ್ಯನಿಂದ ನಿರ್ಮಿತವಾಗಿರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್, ಮನುಷ್ಯನಿಂದ ಆಗ್ತಾ ಇರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ ಗೆ ಕಾರಣ ಏನೇನು. ಫಸ್ಟ್ ಒನ್ ಇಸ್ ಡಿಫಾರೆಸ್ಟ್ರೇಷನ್. ಅಂದ್ರೆ ಡಿಫಾರೆಸ್ಟ್ರೇಷನ್ ಅಂದ್ರೆ ಏನು, ಒಂದು ಕಾಡನ್ನ ಅರಣ್ಯ ನಾಶ ಆಗ್ತಾ ಇರ್ತಕ್ಕಂಥದ್ದು, ಅರಣ್ಯ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ದಟ್ ಈಸ್ ದ ಮೈನ್ ರೀಸನ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಓಕೆ, ಯು ನೋ ದಟ್ ಪ್ಲಾಂಟ್ಸ್ ಆರ್ ದ ಮೈನ್ ಸೋರ್ಸ್ ಆಫ್ ಆಕ್ಸಿಜನ್. ನಿಮ್ಗೆಲ್ರಿಗೂ ಗೊತ್ತಿದೆ, ಹಿಂದಿನ ತರಗತಿಯಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದೀವಿ. ಸಸ್ಯಗಳು ಏನ್ ಮಾಡುತ್ತೆ, ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳುತ್ತೆ, ಆಕ್ಸಿಜನ್ ಅನ್ನ ಹೊರಗಡೆ ಕೊಡುತ್ತೆ.
ಅಲ್ವಾ? ಹಾಗಾಗಿ ನಾವು ಸಸ್ಯಗಳು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತಾ ಹೋಗುತ್ತೆ, ನಮಗೆ ಆಕ್ಸಿಜನ್ ಅನ್ನ ಕೊಡ್ತಾ ಹೋಗುತ್ತೆ. ಆದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಯಾವುದೇ ಒಂದು ಮರಗಳು ಸಂಖ್ಯೆ ಕಡಿಮೆ ಆಗ್ತಾ ಹೋದಂಗೆ ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ತಕ್ಕಂಥ ಜಾಗನೇ ಸಿಗೋದಿಲ್ಲ. ಓಕೆನಾ? ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಳ್ಳಿಕ್ಕೆ ಸಸ್ಯಗಳು ಇರೋದೇ ಇಲ್ಲ. ಆಟೋಮೆಟಿಕ್ ಆಗಿ ಆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ನಮ್ಮ ವಾತಾವರಣದಲ್ಲೇ ಸುತ್ತಾ ಇರುತ್ತೆ. ಆತರ ನಮ್ಮ ವಾತಾವರಣದಲ್ಲೇ ಸುತ್ತಾ ಇದ್ದಾಗ ಆಟೋಮೆಟಿಕಲಿ ಅದರಿಂದ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಯು ಕ್ಯಾನ್ ಸಿ ದ ಫಾರೆಸ್ಟ್ ಅಥವಾ ದ ಟ್ರೀಸ್ ಟೇಕ್ ಇನ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ರಿಲೀಸ್ ಆಕ್ಸಿಜನ್, ದೇರ್ ಬೈ ಮೈಂಟೈನಿಂಗ್ ಎನ್ವಿರಾನ್ಮೆಂಟಲ್ ಬ್ಯಾಲೆನ್ಸ್. ಅಂದ್ರೆ ಒಂದು ಈ ಪ್ರಕೃತಿಯಲ್ಲಿ ಒಂದು ಸಮತೋಲನವನ್ನ ಕಾಪಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೀರ್ಕೊಳ್ಳುತ್ತೆ, ಆಕ್ಸಿಜನ್ ಅನ್ನ ಕೊಡುತ್ತೆ. ಹಾಗಾಗಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ನಮಗೆ ಸಮಸ್ಯೆನೇ ಅನಿಸ್ತಾ ಇರೋದಿಲ್ಲ. ಬಟ್ the forests are being depleted for many domestic and commercial purposes. This has led to an environmental imbalance, thereby giving rise to global warming. ಅಂದ್ರೆ ಇಲ್ಲಿ ನಾವು ಒಂದು ಅರಣ್ಯವನ್ನ ಯಾವ ಕಾರಣಗಳಿಗೋಸ್ಕರ ಕಡಿತಾ ಇದೀವಿ, ಒಂದು ಏನು ಜಾಗಗಳನ್ನ ಏನು ಸೈಟ್ ಗಳು ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಯಾವ್ದೋ ಒಂದು ಪ್ಲೇಸಸ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಯಾವ್ದೋ ಒಂದು ಸ್ಟೇಡಿಯಂ ಮಾಡ್ಲಿಕ್ಕೆ ಇರ್ಬೋದು, ಯಾವ್ದೋ ಒಂದು ನಗರವನ್ನ ಕಟ್ಲಿಕ್ಕೆ ಇರ್ಬೋದು. ಈ ಟೈಪ್ ಅಲ್ಲಿ ನಾವು ಕಾಡನ್ನ ಏನ್ ಮಾಡ್ತಾ ಇದೀವಿ, ನಾಶ ಮಾಡ್ತಾ ಇದೀವಿ. ಅದೇ ತರ ಸೌದೆಗಳಿಗೆ ಇರ್ಬೋದು, ಈ ಟೈಪ್ ಅಲ್ಲಿ, ಅಥವಾ ಬೇರೆ ಏನೋ ಒಂದು ಕಾಮಗಾರಿಗಳು ನಡೆಸೋದಿರ್ಬೋದು. ಎಲ್ಲದಕ್ಕೂ ಕೂಡ ನಾವು ಒಂದು ಅರಣ್ಯನ ಏನ್ ಮಾಡ್ತಾ ಇದೀವಿ, ಕಡಿತಾ ಇದೀವಿ, ನಾಶ ಮಾಡ್ತಾ ಇದೀವಿ. ಆತರ ನಾಶ ಮಾಡಿದಾಗ ಏನಾಗುತ್ತೆ, ದಿಸ್ ಹ್ಯಾಸ್ ಲೆಡ್ ಟು ಅನ್ ಎನ್ವಿರಾನ್ಮೆಂಟಲ್ ಇಂಬ್ಯಾಲೆನ್ಸ್. ಅದರಿಂದ ಪ್ರಕೃತಿಯಲ್ಲಿ ಏನಾಗುತ್ತೆ, ಅಸಮತೋಲನ ಉಂಟಾಗತ್ತೆ. ಆತರ ಅಸಮತೋಲನ ಉಂಟಾದಾಗ ಆಟೋಮೆಟಿಕಲಿ ಕಾರ್ಬನ್ ಡೈಆಕ್ಸೈಡ್ ಒಂದು ಪ್ರಮಾಣ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಉಂಟಾಗ್ತಾ ಹೋಗುತ್ತೆ. ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟ್ ಅಲ್ಲಿ ಇದೆ, 24%, 84%. ಎಷ್ಟಿತ್ತು ಫಸ್ಟ್ ಕಾಡು, ಎಷ್ಟಿತ್ತು, ಈಗ ಎಷ್ಟು ಕಡಿಮೆ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇನ್ ಗ್ರೀನ್ ಕಲರ್ ಅಲ್ಲಿ ಇದೆಯಲ್ಲ, ಅದಷ್ಟೇ ಈಗ ಕಾಡು ಅಲ್ಲಲ್ಲಿ ಉಳಿದಿರ್ತಕ್ಕಂಥದ್ದು. ಹಾಗಾಗಿ ತುಂಬಾ ಅರಣ್ಯ ಏನಾಗಿದೆ, ಮೊದಲನೇ ಇದ್ದಕ್ಕಿಂತ ಈಗ ನಾಶ ಆಗ್ತಾ ಇದೆ. ಸೊ ದಟ್ ಈಸ್ ದ ಒನ್ ಮೇಜರ್ ಕಾಸ್ ಫಾರ್ global warming. Okay, then we will go for another one. What is the second thing is use of vehicles. So ನಿಮ್ಗೆ ಎಲ್ರಿಗೂ ಗೊತ್ತಿದೆ, the use of vehicles even for a very short distance result into various gaseous emissions. ಅಂದ್ರೆ ಈಗ ನೀವು ಬೆಂಗಳೂರಲ್ಲಿ ನೋಡ್ತಾ ಇರ್ತೀರಾ ಎಷ್ಟು ಟ್ರಾಫಿಕ್ ಆಗ್ತಾ ಇದೆ. ಬೆಂಗಳೂರು ಇರಬಹುದು, ಡೆಲ್ಲಿ ಇರಬಹುದು, ಮುಂಬೈ ಇರಬಹುದು, ಅಲ್ಲೆಲ್ಲ ಎಲ್ಲರೂ ಕೂಡ ತಮ್ಮ ಓನ್ ವೆಹಿಕಲ್ಗಳನ್ನ, ಬೈಕ್ ಗಳನ್ನ ಯೂಸ್ ಮಾಡ್ಕೊಂಡು, ಕಾರ್ ಗಳನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಓಡಾಡ್ತಾನೆ ಇರ್ತಾರೆ. ಸೊ ಹಾಗಾದಾಗ ಏನಾಗುತ್ತೆ, ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಬರುತ್ತೆ, ಈ ತರ ಗ್ಯಾಸ್ ಗಳು ಹೊರಗಡೆ ಬರ್ತಾ ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ತುಂಬಾ ಹಳೆ ವೆಹಿಕಲ್ಸ್ ಗಳು ಇದ್ರೆ ಆ ವೆಹಿಕಲ್ಸ್ ಗಳಲ್ಲಿ ಫ್ಯೂಯಲ್ ನೀಟಾಗಿ ಬರ್ನ್ ಆಗಲ್ಲ. ಆತರ ಬರ್ನ್ ಆಗ್ಲಿಲ್ಲ ಅಂದಾಗ ಕಾರ್ಬನ್ ಮಾನಾಕ್ಸೈಡ್ ಬರುತ್ತೆ. ಓಕೆ, ಈ ತರ ಎಲ್ಲಾ ಒಂದು ಗ್ಯಾಸಸ್ ಗಳು ಅವು ಎನ್ವೈರನ್ಮೆಂಟ್ ಗೆ ಬರ್ತಾ ಇರೋದ್ರಿಂದ ಆಟೋಮೆಟಿಕಲಿ ಏನಾಗುತ್ತೆ, ಅದರಿಂದ ಏರು ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಆ ಒಂದು ಪೊಲ್ಯೂಷನ್ ಆಗೋದ್ರಿಂದ ಹೀಟ್ ಎಲ್ಲ ಏನಾಗುತ್ತೆ, ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಸೇರ್ಕೊಂಡು ಟ್ರಾಪ್ ಆಗತ್ತೆ. ಅಗೈನ್ that will lead to global warming. Okay, also vehicle burn fossil fuels which emit a large amount of carbon dioxide. ನೀವು ನೋಡಿರ್ತೀರಿ, ಯಾವ್ದಾದ್ರು ಒಂದು ಹಳೆ ಲಾರಿ ಹೋಗ್ತಾ ಇತ್ತು ಅಂದ್ರೆ ಅದರಲ್ಲಿ ಎಷ್ಟು ಹೊಗೆ ಬರ್ತಾ ಇರುತ್ತೆ ಅಂತ ಹೇಳಿ. ಅಥವಾ ಒಂದು ಟ್ರೈನ್ ಇರ್ಬೋದು, ಟ್ರೈನ್ ಗಳಲ್ಲಿ ಉಗಿ ಬಂಡಿಗಳಿತ್ತು, ಅವೆಲ್ಲ ಅದರಲ್ಲೂ ಕೂಡ ಹೋಗ್ಬೇಕಾದ್ರೆ ಮುಂಚೆ ಎಲ್ಲ ತುಂಬಾ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ಕೂಡ ಅವುಗಳಿಂದ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ. ಅವೆಲ್ಲ ಅದು ನಮ್ಮ ವಾತಾವರಣಕ್ಕೆ ಸೇರ್ಕೊಂಡಾಗ ಅವೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಆಟೋಮೆಟಿಕಲಿ ಟೆಂಪರೇಚರ್ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್. ಸೊ ಡೆಲ್ಲಿಯಲ್ಲಿ ನಿಮಗೆ ಗೊತ್ತಿದೆ, ನಾವು ಮೊನ್ನೆ ಕೂಡ ಅದನ್ನ ಎಕ್ಸಾಂಪಲ್ ಹೇಳಿದ್ವಿ. ಡೆಲ್ಲಿಯಲ್ಲಿ ಎಷ್ಟೊಂದು ವೆಹಿಕಲ್ಸ್ ಗಳು ಓಡಾಡ್ತಾ ಇರೋದ್ರಿಂದ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಇರ್ಬೋದು, ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ ಕಂಟೆಂಟ್ ಇರ್ಬೋದು, ತುಂಬಾ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ 12-1 ಗಂಟೆ ಆದ್ರೂ ಕೂಡ ಈಗ ಚಳಿಗಾಲದಲ್ಲಿ ನಿಮ್ಗೆ ರೋಡೇ ಕಾಣೋದಿಲ್ಲ, ಅಷ್ಟು ನಿಮ್ಗೆ ಅಲ್ಲಿ ಫಾಗ್ ಇರುತ್ತೆ. ಅಂದ್ರೆ ಕೆಲವೊಂದ್ಸರಿ ಆ ಧೂಳು, ಮಣ್ಣು, ಹೊಗೆನೆ ಏನಿರುತ್ತಲ್ಲ ಅದರಿಂದನೇ ರೋಡ್ಗಳು ಕಾಣಿಸೋದಿಲ್ಲ, ಅಷ್ಟೊಂದು ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ದಟ್ ಈಸ್ ಬಿಕಾಸ್ ಆಫ್ ಮ್ಯಾಕ್ಸಿಮಮ್ ಯೂಸ್ ಆಫ್ ವೆಹಿಕಲ್ಸ್. ಯೂಸರ್ಸ್ ತುಂಬಾ ವೆಹಿಕಲ್ಸ್ ಗಳನ್ನ ಯೂಸ್ ಮಾಡ್ತಾ ಇರೋದ್ರಿಂದ ಈ ಒಂದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲಾ ವೆಹಿಕಲ್ ಗಳಿಂದ ಏನ್ ಹೊರಗಡೆ ಬರ್ತಾ ಇದೆಯಲ್ಲ ಅದೆಲ್ಲ ಏನಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಓಕೆ, ದೆನ್ ವಾಟ್ ಇಸ್ ದ ಅನದರ್ ಕಾಸ್ ಹಿಯರ್? ಕ್ಲೋರೋಫ್ಲೋರೋಕಾರ್ಬನ್ಸ್. ಇವನ್ನ ನಾವು CFC ಅಂತ ಕರಿತೀವಿ, ಕ್ಲೋರೋಫ್ಲೋರೋ ಕಾರ್ಬನ್ಸ್ ಅಂತ ಹೇಳಿ. ಈ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಎಲ್ಲಿ ಇರುತ್ತೆ? ಏರ್ ಕಂಡೀಷನ್ ಅಲ್ಲಿ ಇರುತ್ತೆ, ಮತ್ತೆ ರೆಫ್ರಿಜರೇಟರ್ ಅಲ್ಲಿ ಇರುತ್ತೆ. ಈಗ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಈ ಎಲ್ಲಾ ಕಡೆ ಏರ್ ಕಂಡೀಷನರ್ಸ್ ಯೂಸ್ ಮಾಡೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಫಸ್ಟ್ ಎಲ್ಲ ಯಾವ್ದೋ ಒಂದು ರೂಮ್ ಗಳಲ್ಲಿ, ಆ ರೂಮ್ ಗಳಿಗೆ ಸೀಮಿತವಾದಂಗೆ ಮಾತ್ರ ಏರ್ ಕಂಡೀಷನರ್ಸ್ ಇರ್ತಿತ್ತು. ಈಗ ದೊಡ್ಡ ದೊಡ್ಡ ಮಾಲ್ ಗಳಲ್ಲಿ, ದೊಡ್ಡ ದೊಡ್ಡ ಶಾಪ್ ಗಳಲ್ಲಿ ಏರ್ ಕಂಡೀಷನರ್ಸ್ ಹಾಕಿರ್ತಾರೆ. ತುಂಬಾ ಜನ ಒಳಗಡೆ ಹೋಗ್ತಾರೆ, ಬರ್ತಾರೆ, ಬಾಗ್ಲು ತೆಗಿತಾರೆ, ಬರ್ತಾರೆ. ಈ ತರ ಹೋಗಿ ಬರ್ತಾ ಇರೋದ್ರಿಂದ ಆಟೋಮೆಟಿಕಲಿ
ಅಲ್ಲಿರ್ತಕ್ಕಂಥ ಏರ್ ಕಂಡೀಷನ್ ಇರ್ತಕ್ಕಂಥ ಒಂದು ಕ್ಲೋರೋಫ್ಲೋರೋ ಕಾರ್ಬನ್ಸ್ ಎಲ್ಲ ಏನಾಗ್ತಾ ಇರುತ್ತೆ, ಹೊರಗಡೆ ಬರ್ತಾ ಇರುತ್ತೆ. ಸೊ ಅದು ಹೊರಗಡೆ ಬಂದಾಗ ಆಟೋಮೆಟಿಕಲಿ ಡೈರೆಕ್ಟ್ಲಿ ಅದೇನಾಗುತ್ತೆ, ಆ ಒಂದು ಹೊರಗಡೆ ಒಂದು ಎನ್ವಿರಾನ್ಮೆಂಟ್ ಗೆ ಸೇರ್ಕೊಂಡು ಇಟ್ ವಿಲ್ ಕಾಸ್ ಇನ್ ಟು ಗ್ಲೋಬಲ್ ವಾರ್ಮಿಂಗ್. ಓಕೆ, so with the excessive use of air conditioners and refrigerators, humans have been adding CFCs into the environment, which affects the atmospheric ozone layer. ಅಂದ್ರೆ ಏರ್ ಕಂಡೀಷನರ್ಸ್ ಮತ್ತೆ ರೆಫ್ರಿಜರೇಟರ್ಸ್ ತುಂಬಾ ಈಗ ಯೂಸ್ ಆಗ್ತಾ ಇರೋದ್ರಿಂದ ಅದ್ರಲ್ಲಿ ಏನ್ ಬರ್ತಾ ಇದೆ, CFC ಕ್ಲೋರೋಫ್ಲೋರೋ ಕಾರ್ಬನ್, ಅದು ಎನ್ವಿರಾನ್ಮೆಂಟ್ ಗೆ ಜಾಯಿನ್ ಆಗುತ್ತೆ. ಅದರಿಂದ ಓಝೋನ್ ಲೇಯರ್ಗೂ ಕೂಡ ಏನಾಗ್ತಾ ಇದೆ, ಸಮಸ್ಯೆ ಇದೆ. ಇದು ನೆಕ್ಸ್ಟ್ ಸೆಷನ್ ಅಲ್ಲಿ ಬರುತ್ತೆ, ಓಝೋನ್ ಲೇಯರ್ ಡಿಪ್ಲೇಷನ್ ಅಂತ ಹೇಳಿ. ಓಕೆ, ಆ ಒಂದು ಓಝೋನ್ ಲೇಯರ್ ಡಿಪ್ಲೇಷನ್ ಏನಿದೆ ಅದು ಕೂಡ ಸಮಸ್ಯೆ. ಅದಕ್ಕೆ ಮೇನ್ ರೀಸನ್ ಏನು, ಕ್ಲೋರೋಫ್ಲೋರೋ ಕಾರ್ಬನ್ ಇದೆ. ಓಕೆ, the ozone layer protects the earth surface from the harmful ultraviolet rays emitted by the sun. ಇದು ಓಝೋನ್ ಲೇಯರ್ ಅಲ್ಲಿ ಬರುತ್ತೆ ಮುಂದೆ. ಓಝೋನ್ ಲೇಯರ್ ಏನ್ ಮಾಡ್ತಾ ಇದೆ, ನಮ್ಮ ಒಂದು ಭೂಮಿಗೆ ಸೂರ್ಯನಿಂದ ಹಲವಾರು ವಿಕಿರಣಗಳು ಬರ್ತಾ ಇದೆಯಲ್ಲ, ಅವುಗಳನ್ನ ಏನ್ ಮಾಡುತ್ತೆ, ಅದು ಸ್ಟಾಪ್ ಮಾಡ್ತಾ ಇದೆ. ಆದ್ರೆ ಈ ಓಝೋನ್ ಲೇಯರ್ ಏನಾದ್ರೂ ಸಮಸ್ಯೆಗಳು ಆದ್ರೆ ಆಗ ಏನಾಗುತ್ತೆ, ಆ ಒಂದು ವಿಕಿರಣಗಳು ನೇರವಾಗಿ ನಮ್ಮ ಭೂಮಿಗೆ ರೀಚ್ ಆಗತ್ತೆ. ಅದರಿಂದ ತುಂಬಾ ಒಂದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗತ್ತೆ. ಅದು ಮುಂದೆ ಒಂದು ಓಝೋನ್ ಲೇಯರ್ ಡಿಪ್ಲೇಷನ್ ಅಲ್ಲಿ ಬರುತ್ತೆ. ನಾವು ಅದನ್ನ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. The CFCs has led to ozone layer depletion, making way for the ultraviolet rays, thereby increasing the temperature of the earth. ಆ ಒಂದು ಓಝೋನ್ ಲೇಯರ್ ಏನ್ ಮಾಡ್ತಾ ಇದೆ, ಪೂರ್ತಿ ಒಂದು ಭೂಮಿನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಯಾವುದೇ ರೀತಿಯ ಒಂದು ಅಲ್ಟ್ರಾವೈಲೆಟ್ ರೇಸ್ ಇರ್ಬೋದು, ಹಾರ್ಮ್ಫುಲ್ UV ರೇಸ್ ಇರ್ಬೋದು, ಅವ್ಯಾವ್ದು ಕೂಡ ಭೂಮಿಗೆ ರೀಚ್ ಆಗದೆ ಇರೋ ಹಾಗೆ ತಡಿತಾ ಇದೆ. ಆದ್ರೆ ಅದ್ಯಾವಾಗ, ದಯವಿಟ್ಟು ಕ್ಲಾಸಸ್ ನಡೀತಾ ಇದೆ, ರೆಕಾರ್ಡಿಂಗ್ ನಡೀತಾ ಇದೆ. ಸೊ UV ರೇಸ್ ಯಾವಾಗ ಅಲ್ಲಿ ಏನ್ ಬರುತ್ತೆ, ಆ ಅಲ್ಟ್ರಾವೈಲೆಟ್ ರೇಸ್ ಗಳು ಭೂಮಿಗೆ ರೀಚ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಅದರಿಂದ ಕೂಡ ನಮ್ಮ ಟೆಂಪರೇಚರ್ ಆಫ್ ದ ಅರ್ತ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ದಟ್ ಓಝೋನ್ ಲೇಯರ್ ಡಿಪ್ಲೇಷನ್ ಇಸ್ ಎ ವೆರಿ ಬಿಗ್ ಇಶ್ಯೂ. ಓಕೆ, ಅದು ತುಂಬಾ ವರಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಇಶ್ಯೂ ಆಗಿದೆ. ಹಾಗಾಗಿ ಓಝೋನ್ ಲೇಯರ್ ಡಿಪ್ಲೇಷನ್ ಬಗ್ಗೆ ಮುಂದೆ ನಾನು ಕ್ಲೀನ್ ಆಗಿ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕೆಂದ್ರೆ ಇದೇ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಅವರ್ ಅಲ್ಲಿ ಅದು ಬರುತ್ತೆ. ಸೊ ದ CFCs ಪ್ರಾಬ್ಲಮ್, CFC ಕ್ಲೋರೋಫ್ಲೋರೋ ಕಾರ್ಬನ್ ಇಂದ ಏನೇನ್ ಸಮಸ್ಯೆಗಳಾಗತ್ತೆ. CFCs ಆರ್ ರಿಲೀಸ್ಡ್ ಅಂಡ್ ರೈಸ್ಡ್ ಟು ದ ಸ್ಟ್ರಾಟೋಸ್ಫಿಯರ್. ಅಂದ್ರೆ ನಮ್ಮ ಭೂಮಿಯಲ್ಲಿ ಮೂರು ಬೇರೆ ಬೇರೆ ಲೆವೆಲ್ ಇದೆ. ಓಕೆ, ಆ ಒಂದರಲ್ಲಿ ಸ್ಟ್ರಾಟೋಸ್ಫಿಯರ್ ಗೆ ಡೈರೆಕ್ಟ್ ಆಗಿ CFC ಹೋಗಿ ಆಡ್ ಆಗತ್ತೆ. ಈ ತರ CFC ಡೈರೆಕ್ಟ್ ಆಗಿ ಸ್ಟ್ರಾಟೋಸ್ಫಿಯರ್ ಗೆ ಹೋಗಿ ಆಡ್ ಆಗೋದ್ರಿಂದ ಅಲ್ಲಿ ಓಝೋನ್ ಲೇಯರ್ ಗೆ ಏನಾಗುತ್ತೆ, ಅದು ಸಮಸ್ಯೆ ಆಗುತ್ತೆ. ಸನ್ಲೈಟ್ ಬ್ರೇಕ್ಸ್ ಡೌನ್ ದ CFCs, ರಿಲೀಸಿಂಗ್ ಅಟಾಮಿಕ್ ಕ್ಲೋರಿನ್. ಅಂದ್ರೆ ಈ ಸನ್ಲೈಟ್ ಏನ್ ಮಾಡುತ್ತೆ, ಆ ಒಂದು ಕ್ಲೋರೋಫ್ಲೋರೋ ಕಾರ್ಬನ್ ಏನ್ ಮಾಡುತ್ತೆ, ಬ್ರೇಕ್ ಮಾಡಿ ಅದನ್ನ ಅಟಾಮಿಕ್ ಕ್ಲೋರಿನ್ ಆಗಿ ರಿಲೀಸ್ ಮಾಡುತ್ತೆ. ಅದರಿಂದ ಕೂಡ ನಮ್ಮ ಒಂದು ಹೆಲ್ತ್ ಇಶ್ಯೂಸ್ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಅಂಡ್ ಅಟಾಮಿಕ್ ಕ್ಲೋರಿನ್ ಡೆಸ್ಟ್ರಾಯ್ಸ್ ದ ಓಝೋನ್. ಈ ಒಂದು CFC ನಲ್ಲಿ ಇರ್ತಕ್ಕಂಥ ಕ್ಲೋರಿನ್ ಅನ್ನ ಅದು ಡಿಸ್ಟ್ರಾಯ್ ಮಾಡಿ, ಆ ಒಂದು ಕ್ಲೋರಿನ್ ಏನ್ ಮಾಡುತ್ತೆ, ಈ ಒಂದು ಓಝೋನ್ ಲೇಯರ್ ನ ಅದು ಹಾಳು ಮಾಡುತ್ತೆ. ಇನ್ಕ್ರೀಸ್ಡ್ ಅಲ್ಟ್ರಾವೈಲೆಟ್ ರೇಸ್ ರೀಚ್ ದ ಅರ್ತ್ ಸರ್ಫೇಸ್, ರೈಸಿಂಗ್ ದ ರಿಸ್ಕ್ ಆಫ್ ಸ್ಕಿನ್ ಕ್ಯಾನ್ಸರ್ ಅಂಡ್ ಅದರ್ ಡೇಂಜರಸ್ ಕಾನ್ಸಿಕ್ವೆನ್ಸಸ್. ಅಂದ್ರೆ ಅಲ್ಲೇನಾದ್ರೂ ಒಂದು ಓಝೋನ್ ಲೇಯರ್ ಏನಾದ್ರೂ ಬ್ರೇಕ್ ಆಯ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಆ ಜಾಗದಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಇರ್ಬೋದು, ಬೇರೆ ಬೇರೆ ರೇಸ್ ಇರ್ಬೋದು, ಸೂರ್ಯನಿಂದ ನಮ್ಮ ಭೂಮಿಗೆ ನೇರವಾಗಿ ರೀಚ್ ಆಗತ್ತೆ. ಆಗ ಆಟೋಮೆಟಿಕಲಿ ಸ್ಕಿನ್ ಕ್ಯಾನ್ಸರ್ ಇರ್ಬೋದು, ತುಂಬಾ ಡೇಂಜರಸ್ ಇಶ್ಯೂಸ್ ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಕ್ಲೋರೋಫ್ಲೋರೋ ಕಾರ್ಬನ್. ಅಂಡ್ ಬಿಗ್ ಇಶ್ಯೂ ಈಗ ಇರ್ತಕ್ಕಂಥದ್ದು ಕ್ಲೋರೋಫ್ಲೋರೋ ಕಾರ್ಬನ್. ಯಾಕೆ ಮ್ಯಾಕ್ಸಿಮಮ್ ACಗಳನ್ನ ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ, ರೆಫ್ರಿಜರೇಟರ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ದಿನಕ್ಕೆ 25-30 ಸರಿ ಸುಮ್ನೆ ರೆಫ್ರಿಜರೇಟರ್ ಗಳನ್ನ ತೆಗೆದು ಯೂಸ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ACಗಳು, ಎಲ್ಲಾ ಮಾಲ್ಗಳು, ಎಲ್ಲಾ ಅಂಗಡಿಗಳು, ಎಲ್ಲಾ ಕಡೆನೂ AC ಇದೆ. ಹಾಗಾಗಿ ಕ್ಲೋರೋಫ್ಲೋರೋ ಕಾರ್ಬನ್ ನ ತಡಿಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಅಂಡ್ ದಟ್ ಇಸ್ ಅ ಬಿಗ್ ಇಶ್ಯೂ ಫಾರ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಅಂಡ್ ದಟ್ ಈಸ್ ಆಲ್ಸೋ ಮ್ಯಾನ್ ಮೇಡ್. ಈಗ ಏನ್ ಹೇಳ್ತಾ ಇದೀವಿ, ಇವೆಲ್ಲದೂ ಕೂಡ ಮ್ಯಾನ್ ಮೇಡ್, ಮನುಷ್ಯನಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಓಕೆ, ಮನುಷ್ಯನಿಂದಾನೇ ಆಗ್ತಾ ಇರ್ತಕ್ಕಂಥದ್ದು. ಡಿಫಾರೆಸ್ಟ್ರೇಷನ್ ಇಸ್ ಕಾಸಿಂಗ್ ಬಿಕಾಸ್ ಆಫ್ that is man-made events. Then use of vehicles because of man-made events. Then CFC is also because of man-made events. And another one thing is industrial development. Okay, ಕೈಗಾರಿಕಾ ಕ್ರಾಂತಿ, ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರಾ. ಇಂಡಸ್ಟ್ರಿಗಳು ಎಷ್ಟು ಏನೋ ಜಾಸ್ತಿ ಆಗುತ್ತೋ ಅಷ್ಟು ನಮ್ಮ ಒಂದು ದೇಶದ ಒಂದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತ ನೋಡಿರ್ತೀವಿ. ಆದ್ರೆ ಅದ್ರ ಜೊತೆಗೇನೆ ಇಂಡಸ್ಟ್ರಿಗಳು ಜಾಸ್ತಿ ಆಗ್ತಾ ಹೋದಂಗೆ ಅಭಿವೃದ್ಧಿ ಆಗ್ತಾ ಇರುತ್ತೆ. ಆದ್ರೆ ಇನ್ನೊಂದ್ ಸೈಡ್ ಅಲ್ಲಿ ಏನಾಗತ್ತೆ, ಅವುಗಳಿಂದ ಬರ್ತಕ್ಕಂತ ಹೊಗೆ, ಧೂಳು, ಆಮೇಲೆ ಬಿಡುಗಡೆ ಮಾಡ್ತಕ್ಕಂತ ಪಾಯ್ಸನಸ್ ಗ್ಯಾಸಸ್ ಇಂದ ನಮ್ಮ ಒಂದು ಎನ್ವೈರನ್ಮೆಂಟ್ ಕೂಡ ಏನಾಗ್ತಾ ಇರುತ್ತೆ, ಹಾಳಾಗ್ತಾ ಇರುತ್ತೆ. ಓಕೆ, ವಿತ್ ದ ಅಡ್ವಾನ್ಸ್ಮೆಂಟ್ ಆಫ್ ಇಂಡಸ್ಟ್ರಿಯಲೈಸೇಷನ್, the temperature of the earth has been increasing rapidly. The harmful emissions
from the factories add to the increasing temperature of the earth. ನಿಮಗೆ ಗೊತ್ತಿದೆ, ಈಗ ಮೊನ್ನೆ ಒಂದು ವಿಶಾಖಪಟ್ಟಣಂ ಅಲ್ಲಿ ಒಂದ್ ಕಡೆ ಒಂದು ಇಂಡಸ್ಟ್ರಿಯಿಂದ ಪಾಯ್ಸನಸ್ ಗ್ಯಾಸ್ ಲೀಕ್ ಔಟ್ ಆಗಿ 100,000 ಜನ ಸತ್ತೋದ್ರು. ಓಕೆ, ಭೂಪಾಲ್ ಅನಿಲ ದುರಂತ ಆಗಿತ್ತು, 1,000 ಜನ ಸತ್ತೋದ್ರು. ಓಕೆ, ಅವೆಲ್ಲದು ಕೂಡ ಪಾಯ್ಸನಸ್ ಗ್ಯಾಸಸ್. ಆ ಒಂದು ಪಾಯ್ಸನಸ್ ಗ್ಯಾಸಸ್ ನಮ್ಮ ಎನ್ವಿರಾನ್ಮೆಂಟ್ ಗೆ ಸೇರ್ಕೊಳ್ತಾನೆ ಇದೆ ಅಂದ್ರೆ ಅದರಿಂದ ಅಗೈನ್ ಮನುಷ್ಯನ್ಗೆ ಕೂಡ 1,000 ಕಾಯಿಲೆಗಳು ಬರುತ್ತೆ. ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಬ್ರೀತಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಅಸ್ತಮಾ ಇರಬಹುದು. ಇವೆಲ್ಲದಕ್ಕೂ ರೀಸನ್ ಏನಾಗುತ್ತೆ? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗುತ್ತೆ. ಅಂಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಹೊಗೆ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಆ ಹೊಗೆ ಎಲ್ಲದನ್ನು ಕೂಡ ನೇಚರ್ ಅಲ್ಲಿ ಸೇರ್ಕೊಂಡಿರೋದ್ರಿಂದ ಅದರಿಂದನೂ ಕೂಡ ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಯು ಕ್ಯಾನ್ ಸಿ ಹಿಯರ್, ಕೆಲವೊಂದು ಯಾವ್ದೋ ಒಂದು ಕಂಪ್ನಿ ಯಾವ್ದೋ ಒಂದು ಇದರಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಹೋದ್ರೆ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಓಡಾಡ್ತಾ ಇದ್ರೆ ಕಣ್ಣಿಗೆ ಧೂಳು ಬೀಳ್ತಾ ಇರುತ್ತೆ, ಫುಲ್ ಉಸಿರಾಡೋದೇ ಕಷ್ಟ ಇರುತ್ತೆ. ಆ ಒಂದು ಸಮಸ್ಯೆಗಳೆಲ್ಲ ಜಾಸ್ತಿ ಆಗುತ್ತೆ. ಯು ಕ್ಯಾನ್ ಸಿ ಹೌ ಇಟ್ ಈಸ್ ಹ್ಯಾಪನಿಂಗ್. ಎಷ್ಟೊಂದು ಹೊಗೆ ಹೋಗ್ತಾ ಇದೆ ಎಲ್ಲೆಲ್ಲದೂ ಕೂಡ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಕಾಸಸ್ ಫಾರ್ ಗ್ಲೋಬಲ್ ವಾರ್ಮಿಂಗ್. ಓಕೆ, then another cause is agriculture. Okay, so that is also one of the cause for global warming. ನೀವು ಕೇಳಬಹುದು, ಅಗ್ರಿಕಲ್ಚರ್ ಹೇಗೆ ಗ್ಲೋಬಲ್ ವಾರ್ಮಿಂಗ್ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಅಗ್ರಿಕಲ್ಚರ್ ಎಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ವೇರ್ ವಿ ಹ್ಯಾವ್ ಡನ್ ಡೂಯಿಂಗ್ ಅಗ್ರಿಕಲ್ಚರ್, ಅಥವಾ ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ನಾವು ಯಾವ ತರ ವಸ್ತುಗಳನ್ನ ಯೂಸ್ ಮಾಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಟ್ರಾಕ್ಟರ್ಗಳನ್ನೆಲ್ಲ ಓಡಿಸಿ ಅಥವಾ ದೊಡ್ಡ ದೊಡ್ಡ ಯಂತ್ರಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ಯಂತ್ರಗಳನ್ನ ಯೂಸ್ ಮಾಡ್ತಾರೆ, ಅದರಿಂದ ಹೊಗೆ ಬರುತ್ತೆ, ಅಥವಾ ಅದರಿಂದ ಧೂಳು ಎಲ್ಲಾದ್ರೂ ಕೂಡ ಎಲ್ಲ ಆಗುತ್ತೆ, ಎಲ್ಲಾದ್ರೂ ಕೂಡ ಇದಕ್ಕೆ ಸೇರ್ಕೊಳ್ಳುತ್ತೆ, ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ. ಅದರಿಂದನೂ ಕೂಡ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಅಥವಾ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀರಾ ಅಂದ್ರೆ ಏನು, ಕೀಟನಾಶಕಗಳನ್ನ ಕಳೆನಾಶಕಗಳನ್ನ ಸಿಂಪಡಣೆ ಮಾಡ್ತೀರಾ, ಅದರಲ್ಲಿ ಅರ್ಧ ಗಿಡಗಳಿಗೆ ಹೋದ್ರೆ ಇನ್ನ ಅರ್ಧ ಭಾಗ ಏನಾಗುತ್ತೆ? ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ. ಅದರಿಂದ ಆಟೋಮೆಟಿಕಲಿ ಏನಾಗುತ್ತೆ? ದಟ್ ವಿಲ್ ಆಲ್ಸೋ ಕಾಸ್ ಗ್ಲೋಬಲ್ ವಾರ್ಮಿಂಗ್. ಓಕೆ, ಸೊ ವೇರಿಯಸ್ ಫಾರ್ಮಿಂಗ್ ಆಕ್ಟಿವಿಟೀಸ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಮೀಥೇನ್ ಗ್ಯಾಸಸ್. These add to the greenhouse gases in the atmosphere and increase the temperature of the earth. ಅಂದ್ರೆ ತುಂಬಾ ಇದೆ ವೇರಿಯಸ್ ಫಾರ್ಮಿಂಗ್ ಆಕ್ಟಿವಿಟೀಸ್, ತುಂಬಾ ಥಿಂಗ್ಸ್ ಇದೆ. ಇಲ್ಲಿ ನೋಡಿ, ಈಗ ಒಂದು ದೊಡ್ಡ ಯಾವ್ದೋ ಒಂದು ಲ್ಯಾಂಡ್ಸ್ಕೇಪ್ ಇದೆ, ಒಂದು ಗುಡ್ಡ ಬೆಟ್ಟದ ಮೇಲೆ ಎಲ್ಲ ಮರ ಗಿಡಗಳು ಇರ್ತಿತ್ತು, ಈಗೆಲ್ಲ ಏನ್ ಮಾಡಿದ್ದಾರೆ? ಅವನ್ನೆಲ್ಲ ಕಡಿದು ಒಂದು ಇದಕ್ಕೆ ಏನು ಒಂದು ಫಾರ್ಮಿಂಗಿಗೆ, ಅಗ್ರಿಕಲ್ಚರಲ್ಗೆ ಯೂಸ್ ಮಾಡೋ ಹಂಗೆ ಮಾಡ್ಕೊಂಡಿದ್ದಾರೆ. ಇದರಿಂದ ಆಟೋಮೆಟಿಕಲಿ ಅಲ್ಲೆಲ್ಲ ಮಣ್ಣಿನ ಸವಕಳಿ ಆಗತ್ತೆ. ಓಕೆ, ದೆನ್ ಅರಣ್ಯ ನಾಶ ಆಗತ್ತೆ. ದೆನ್ ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಗಳನ್ನ ಹೀರ್ಕೊಳ್ಳಕ್ಕೆ ಮರ ಗಿಡಗಳೇ ಇರೋದಿಲ್ಲ. ಈ ತರ ಸಮಸ್ಯೆಗಳು ಆಗೋದ್ರಿಂದ ಅಲ್ಲೂ ಕೂಡ ಏನಾಗುತ್ತೆ? ಅಗ್ರಿಕಲ್ಚರ್ ಅಲ್ಲೂ ಕೂಡ ಆ ಒಂದು ಪೆಸ್ಟಿಸೈಡ್ಸ್ ಯೂಸ್ ಮಾಡಬಹುದು, ಅಥವಾ ಆ ಒಂದು ಕೀಟನಾಶಕಗಳು, ಕಳೆನಾಶಕಗಳು, ಮತ್ತೆ ಕೆಲವೊಂದು ಗೊಬ್ಬರಗಳು. ಈಗ ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಅದರಲ್ಲಿರೋ ಕಂಟೆಂಟ್ ಎಲ್ಲಾದ್ರೂ ಕೂಡ ಮಳೆ ಬಂದಾಗ ಆವಿಯಾಗಿ ಮೇಲ್ಗಡೆ ಹೋಗುತ್ತೆ. ಓಕೆ, ಆವಿಯಾಗಿ ಮೇಲ್ಗಡೆ ಹೋದಾಗ ಅಲ್ಲೂ ಕೂಡ ಅದರಿಂದನೂ ಕೂಡ ಗ್ಲೋಬಲ್ ವಾರ್ಮಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಇತ್ತೀಚೆಗೆ ನಾವು ತುಂಬಾ ಒಂದು ಕಳೆನಾಶಕಗಳನ್ನ, ಕೀಟನಾಶಕಗಳನ್ನ, ಗೊಬ್ಬರಗಳನ್ನ ಬಳಸ್ತಾ ಇದೀವಿ. ಅವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎನ್ವೈರನ್ಮೆಂಟ್ ಗೆ ಸೇರ್ಕೊಳ್ಳುತ್ತೆ. ಅಗೈನ್ ದಟ್ ವಿಲ್ ಆಲ್ಸೋ ಕಾಸ್ ದ ಗ್ಲೋಬಲ್ ವಾರ್ಮಿಂಗ್. ಅಂಡ್ ದೇರ್ ಆರ್ ಸೋ ಮೆನಿ ಫಾರ್ಮಿಂಗ್ ಆಕ್ಟಿವಿಟೀಸ್. ಧೂಳು, ಈಗೆಲ್ಲ ದೊಡ್ಡ ದೊಡ್ಡ ಮಿಷಿನ್ ಗಳಲ್ಲಿ ಭತ್ತ ಅವೆಲ್ಲ ಅದನ್ನ ಕೊಯ್ಲು ಮಾಡ್ತಿರ್ತಾರೆ, ಆ ಧೂಳೆಲ್ಲ ಏನಾಗುತ್ತೆ? ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ. ಅಗೈನ್ ದಟ್ ವಿಲ್ ಆಲ್ಸೋ ಕಾಸ್ ದ ಗ್ಲೋಬಲ್ ವಾರ್ಮಿಂಗ್. ಓಕೆ, then what is the another cause? ಇವೆಲ್ಲದೂ ಕೂಡ ಮ್ಯಾನ್ ಮೇಡ್ ಕಾಸಸ್. ಇವನ್ ಅಗ್ರಿಕಲ್ಚರ್ ಇಸ್ ಅ ಮ್ಯಾನ್ ಮೇಡ್. then this one, ಓವರ್ ಪಾಪ್ಯುಲೇಷನ್. ನಿಮಗೆ ಗೊತ್ತಿದೆ, ಈಗ ನಮ್ಮ ದೇಶದ ಒಂದು ಪಾಪ್ಯುಲೇಷನ್ ಏನಿದೆ 134-135 ಕೋಟಿ ಪಾಪ್ಯುಲೇಷನ್ ಇದೆ. ಓಕೆ, ಅಂದ್ರೆ ಜನಸಂಖ್ಯೆ ಜಾಸ್ತಿ ಆದ್ರೂ ಕೂಡ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಸ್. ಯಾಕೆ? ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ಆಟೋಮೆಟಿಕಲಿ ಏನಾಗುತ್ತೆ? ನಗರಗಳು ದೊಡ್ಡದಾಗ್ತಾ ಹೋಗುತ್ತೆ, ನಗರಗಳು ದೊಡ್ಡದಾಗ್ತಾ ಹೋಗುತ್ತೆ, ಹಳ್ಳಿಗಳು ದೊಡ್ಡದಾಗ್ತಾ ಹೋಗುತ್ತೆ. ಇದರಿಂದ ಕಾಡು ಏನಾಗುತ್ತೆ? ನಾಶ ಆಗತ್ತೆ. ಮರ ಗಿಡಗಳು ಏನಾಗುತ್ತೆ? ನಾಶ ಆಗತ್ತೆ. ಕಾಂಕ್ರೀಟ್ ರೋಡ್ಗಳು ಅವೆಲ್ಲದನ್ನು ಕೂಡ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಹೀಟ್ ರಿಫ್ಲೆಕ್ಷನ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಕೆರೆಗಳ ನಾಶ ಆಗತ್ತೆ, ಕೆರೆಗಳನ್ನೆಲ್ಲ ಮುಚ್ಚಿಬಿಟ್ಟು ಭೂಮಿಗಳನ್ನ, ಸೈಟ್ ಗಳನ್ನ ಮಾಡ್ತಾರೆ, ಅಲ್ಲಿ ನಾಶ ಆಗತ್ತೆ. ಇದೆಲ್ಲಾ ಕೇಸ್ಗಳಿಂದ ಆಟೋಮೆಟಿಕಲಿ ಏನಾಗುತ್ತೆ? ಅಗೈನ್ ದಟ್ ವಿಲ್ ಕಾಸ್ ಇಂಟು ಎ ಗ್ಲೋಬಲ್ ವಾರ್ಮಿಂಗ್. ಈಗ ನೀವು ಬೆಂಗಳೂರು ಅಂತ ನಗರಗಳಲ್ಲಿ ಅಥವಾ ಮುಂಬೈ ಅಂತ ನಗರಗಳಲ್ಲಿ ಹೋದ್ರೆ ಅಲ್ಲಿ ಒಂದು ಬೇಸಿಗೆ ಕಾಲದಲ್ಲಿ 40 ಡಿಗ್ರಿ ಹತ್ತಿರ ಟೆಂಪರೇಚರ್ ರೀಚ್ ಆಗುತ್ತೆ. ಆ ಒಂದು ಬಿಸಿಲನ್ನ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲು ಇರುತ್ತೆ. ಯಾಕೆ? ಆ ಒಂದು ಕಾಂಕ್ರೀಟ್ ಗೋಡೆಗಳಿಂದ, ಟಾರ್ ರಸ್ತೆಗಳಿಂದ, ಕಾಂಕ್ರೀಟ್ ರಸ್ತೆಗಳಿಂದ ಏನಾಗುತ್ತೆ? ಹೀಟ್ ಏನಾಗ್ತಾ ಇರುತ್ತೆ? ರಿಫ್ಲೆಕ್ಷನ್ ಆಗಿ 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 ಅದು ಫುಲ್ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಅದರಿಂದ ಅಲ್ಲಿ ಕೂಡ ಗ್ಲೋಬಲ್ ವಾರ್ಮಿಂಗ್ ತುಂಬಾ ಜಾಸ್ತಿ ಆಗ್ಬಿಡತ್ತೆ. ಓಕೆ, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಮೀನ್ಸ್ ಮೋರ್ ಪೀಪಲ್ ಬ್ರೀತಿಂಗ್. ಅದ್ರ ಜೊತೆಗೆ ಈಗ 130 ಕೋಟಿ ಜನ ಉಸಿರಾಡ್ತಾ ಇದ್ದಾರೆ. ಮರಗಳು ನೋಡಿದ್ರೆ ಕಡಿಮೆ ಇದೆ, ಒಳ್ಳೆ ಗಾಳಿ ಸಿಗೋದಿಲ್ಲ. ಓಕೆ, ಇರೋ ಒಂದು ಮರ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇರೋದಿಲ್ಲ.
ಹಾಗಾಗಿ ಕಡಿಮೆ ಮರಗಳು ಆದಷ್ಟು ಕೂಡ ಆ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಮತ್ತೆ ನಮ್ಮ ವಾತಾವರಣದಲ್ಲೇನೆ ಸುತ್ತುವರಿತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಕೋಟ್ಯಾಂತರ ಜನ ಉಸಿರಾಡಬೇಕಾದ್ರೆ ಆಟೋಮೆಟಿಕಲಿ ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಕೂಡ ಜಾಸ್ತಿ ಆಗುತ್ತೆ. ದಿಸ್ ಲೀಡ್ಸ್ ಟು an increase in the level of carbon dioxide. ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಕಾರ್ಬನ್ ಡೈಆಕ್ಸೈಡ್ ಗೊತ್ತಿದೆ, ದಟ್ ಇಸ್ ದ ಪ್ರೈಮರಿ ಗ್ಯಾಸ್ ವಿಚ್ ಇಸ್ ಕಾಸಿಂಗ್ ಗ್ಲೋಬಲ್ ವಾರ್ಮಿಂಗ್, ಅಂಡ್ ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಯು ಕ್ಯಾನ್ ಸಿ ಓವರ್ ಪಾಪ್ಯುಲೇಷನ್. ನಮ್ಮ ಒಂದು ಇದರಲ್ಲಿ ಇಂಡಿಯಾದಲ್ಲಿ 135 ಕೋಟಿ ಹತ್ರ ಇದೆ, ಚೈನಾದಲ್ಲಿ ಅದಕ್ಕಿಂತ ಜಾಸ್ತಿ ಇದೆ. ಆಲ್ ಓವರ್ ವರ್ಲ್ಡ್ ಅಲ್ಲಿ ತಗೊಂಡ್ರೆ ಸಾವಿರಾರು ಕೋಟಿಗಳಷ್ಟು ಏನಿದೆ ಪಾಪ್ಯುಲೇಷನ್ ಇದೆ. ಓಕೆ, ಆ ಒಂದು ಪಾಪ್ಯುಲೇಷನ್ ಇಂದ ಭೂಮಿಯಲ್ಲಿ ಏನಾಗ್ತಾ ಇದೆ, ಕಾಡು ಕಡಿಮೆ ಆಗ್ತಾ ಇದೆ, ನೀರು ಇರತಕ್ಕಂಥದ್ದು ಕೆರೆ ನದಿಗಳು ಕಡಿಮೆ ಆಗ್ತಾ ಇದೆ, ಆ ಜಾಗಗಳನ್ನೆಲ್ಲ ಆಕ್ರಮಿಸ್ಕೊಂತಾ ಇದ್ದಾರೆ. ಅದರಿಂದ ಆಟೋಮೆಟಿಕಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಉಸಿರಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆಕ್ಸಿಜನ್ ಸಿಗ್ತಾ ಇಲ್ಲ, ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂಡ್ ಇದೆಲ್ಲಾ ಥಿಂಗ್ಸ್ ಇಂದ ಏನಾಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಯು ಕ್ಯಾನ್ ಸಿ ಓವರ್ ಪಾಪ್ಯುಲೇಷನ್. ಫಸ್ಟ್ ಮೇ ಬಿ ನೀವು ಒಂದು ಊರುಗಳಲ್ಲಿ ಒಂದು 50,000 1 ಲಕ್ಷ ಜನ ಇದ್ರೆ ಅಷ್ಟೊಂದು ಜನ ಜಾಸ್ತಿ ಆಗಿರ್ತಿತ್ತು. ಈಗ ಜನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಮಸ್ಯೆಗಳು ಕೂಡ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗುತ್ತೆ. You can see overpopulation is also one of the main cause for global warming. Okay, then what are the another causes? These are ಇಲ್ಲಿವರೆಗೂ ಡಿಸ್ಕಸ್ ಮಾಡಿರೋದು ನಾವು ಮ್ಯಾನ್ ಮೇಡ್ ಕಾಸಸ್, ಮನುಷ್ಯನಿಂದ ನಿರ್ಮಿತ ಆಗಿರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್ ಕಾಸಸ್. ಯಾವ್ದಾವ್ದು ಬಗ್ಗೆ ಹೇಳಿದ್ವಿ? ಮ್ಯಾನ್ ಮೇಡ್ ಅಲ್ಲಿ ಡಿಫಾರೆಸ್ಟೇಷನ್ ಅಂದ್ರೆ ಕಾಡುಗಳನ್ನ ಕಡಿಯೋದ್ರಿಂದ, ಅರಣ್ಯಗಳನ್ನ ಕಡಿಮೆ ಮಾಡ್ತಾ ಇರೋದ್ರಿಂದ. ಅದಾದ್ಮೇಲೆ ಯಾವ್ದು ಹೇಳಿದ್ವಿ? CFC ಕ್ಲೋರೋ ಕಾರ್ಬನ್, ಇದರಿಂದ. ಓವರ್ ಯೂಸ್ ಆಫ್ ವೆಹಿಕಲ್ಗಳನ್ನ ತುಂಬಾ ಯೂಸ್ ಮಾಡ್ತಾ ಇರೋದ್ರಿಂದ. ದೆನ್ ಅನಿಮಲ್ಸ್ ಏನು ಒಂದು ಅಗ್ರಿಕಲ್ಚರ್ ಪರ್ಪಸ್ ಇಂದನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದಾದ್ಮೇಲೆ ಇಂಡಸ್ಟ್ರಿಗಳಿಂದ ನಮಗೆ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗ್ತಾ ಇದೆ. CFC ಕ್ಲೋರೋ ಕಾರ್ಬನ್ ಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗ್ತಾ ಇದೆ. ಇವನ್ ಓವರ್ ಪಾಪ್ಯುಲೇಷನ್ ಆಗಿರೋದ್ರಿಂದ ಕೂಡ ನಮ್ಗೆ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಇವೆಲ್ಲದೂ ಕೂಡ ಮನುಷ್ಯನಿಂದ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಮನುಷ್ಯನಿಂದ ಆಗ್ತಾ ಇರ್ತಕ್ಕಂಥ ಕಾಸಸ್. Now we will discuss about what are the natural causes. ನೈಸರ್ಗಿಕವಾಗಿ ಯಾವ ಯಾವ ಕ್ರಿಯೆಗಳಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ನ್ಯಾಚುರಲ್ ಆಗಿ ಏನೇನ್ ಬರ್ತಾ ಇದೆ ಅಂತ ಹೇಳಿ. ಓಕೆ, ಸೊ ನ್ಯಾಚುರಲ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್, ದಟ್ ಈಸ್ ವಾಲ್ಕೆನೋಸ್. ನಿಮಗೆ ಗೊತ್ತಿದೆ ವಾಲ್ಕೆನೋಗಳು ಅಂತ ಹೇಳಿ ಇದೆ. ಸೊ ವಾಲ್ಕೆನೋಸ್ ಆರ್ ದ ಒನ್ ಆಫ್ ದ ಲಾರ್ಜೆಸ್ಟ್ ನ್ಯಾಚುರಲ್ ಕಾಂಟ್ರಿಬ್ಯೂಟರ್ಸ್ ಟು ದ ಗ್ಲೋಬಲ್ ವಾರ್ಮಿಂಗ್. ಈಗೆಲ್ಲ ನಾವೆಲ್ಲ ಒಂದ್ ಕಡೆ ನಾವು ಮಾಡ್ತಾ ಇದೀವಿ ಮನುಷ್ಯರುಗಳು, ಇನ್ನೊಂದ್ ಕಡೆ ನಿಸರ್ಗದತ್ತವಾಗಿ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತಾ ಇದೆ. ಅಂದ್ರೆ ವಾಲ್ಕೆನೋಗಳು ಅಂತ ಹೇಳಿ ಇರುತ್ತೆ. ಆ ವಾಲ್ಕೆನೋಗಳಲ್ಲಿ ಏನಾಗತ್ತೆ, ಬೆಂಕಿ ಉಗುಳ್ತಾ ಇರುತ್ತದು. ಓಕೆ, ನೋಡಿರ್ತೀರ ಎಲ್ಲ ಕೂಡ ವಾಲ್ಕೆನೋಗಳನ್ನ ಬೆಂಕಿ ಉಗುಳ್ತಾ ಇರ್ತವೆ. ಆ ಬೆಂಕಿ ಉಗುಳೋದ್ರಿಂದ ಅಲ್ಲಿ ಫಸ್ಟ್ ಗೆ ಎಲ್ಲ ಏನ್ ಬರುತ್ತೆ, ತುಂಬಾ ಬೂದಿ ಬರುತ್ತೆ, ಹೊಗೆ ಬರುತ್ತೆ. Mainly ಇದು ash and smoke. The ash and smoke emitted during volcanic eruptions goes out into the atmosphere and affects the climate. ಇಲ್ಲಿ ಬರ್ತಕ್ಕಂಥದ್ದು ಏನಿರುತ್ತೆ, ತುಂಬಾ ಹೀಟ್ ಇರುತ್ತೆ. ಬರ್ತಕ್ಕಂಥ ಒಂದು ಬೂದಿ ಇರ್ಬೋದು, ಹೊಗೆ ಇರ್ಬೋದು, ತುಂಬಾ ಹೀಟ್ ಇರುತ್ತೆ. ಅಂಡ್ ಒಂದೇ ಸರಿ ತಿಂಗಳಾನ್ಗಟ್ಲೆ ಕಂಟಿನ್ಯೂಸ್ ಆಗೋದು ಹೊಗೆ ಉಗುಳ್ತಾನೆ ಇರುತ್ತೆ, ಆ ಒಂದು ಕೆಂಡ ಉಗುಳ್ತಾ ಇರುತ್ತೆ. ಓಕೆ, ಅದರಿಂದ ಏನಾಗುತ್ತೆ, ಆ ಒಂದು ಸುತ್ತಮುತ್ತಲಿನ ವಾತಾವರಣದಲ್ಲಿ ಬೂದಿ ಮತ್ತೆ ಹೊಗೆ ತುಂಬಾ ಜಾಸ್ತಿ ಸೇರ್ಕೊಳ್ಳುತ್ತೆ. ಇದರಿಂದ ಆಟೋಮೆಟಿಕಲಿ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಯು ಕ್ಯಾನ್ ಜಸ್ಟ್ ಸಿ ಹಿಯರ್, ಯಾವ್ದೋ ಒಂದು ವಾಲ್ಕೆನೋ ಇದೆ. ಆ ಒಂದು ವಾಲ್ಕೆನೋ ಏನ್ ಮಾಡ್ತಾ ಇದೆ, ಫಸ್ಟ್ ಗೆ ಕೆಂಡವನ್ನು ಉಗ್ಲಿಕ್ಕಿಂತ ಮುಂಚೆ ಫಸ್ಟ್ ಬೂದಿ ಬರುತ್ತೆ. ಸಿ ಎಷ್ಟು ಹೋಗ್ತಾ ಇದೆ ನೋಡಿ, ಬೂದಿ ಮತ್ತೆ ಹೊಗೆ ಎರಡೂ ಕೂಡ ಕಂಬೈಂಡ್ ಆಗಿ ಹೋಗ್ತಾ ಇರೋದು. ಈ ತರ ಏನಾದ್ರು ಉಗುಳ್ತಾನೆ ತಿಂಗಳಾನ್ಗಟ್ಲೆ ಉಗುಳ್ತಾನೆ ಇರ್ತವೆ. ಅವು ಜೀವಂತವಾಗಿರ್ತವೆ. ಕೆಲವೊಂದು ಉಗುಳಿ ಸ್ಟಾಪ್ ಆಗತ್ತೆ, ಕೆಲವೊಂದು ಕಂಟಿನ್ಯೂಸ್ ಆಗಿ ಅವು ಹೊರಗಡೆ ಹಾಕ್ತಾನೆ ಇರ್ತವೆ. ಆ ಒಂದು ಏನು ವಾಲ್ಕೆನೋಗಳಿಂದ ತುಂಬಾ ಸಮಸ್ಯೆಗಳು ಉಂಟಾಗತ್ತೆ. ಎಷ್ಟು ಬೂದಿ, ಎಷ್ಟು ಹೊಗೆ, ಎಲ್ಲದೂ ಕೂಡ ಇದಕ್ಕೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ದಟ್ ಇಸ್ ದ ಒನ್ ಆಫ್ ದ ಮೈನ್ ನ್ಯಾಚುರಲ್ ಕಾಸಸ್, ವಾಲ್ಕೆನೋಸ್. ಅಂಡ್ ಅನದರ್ ಕಾಸಸ್ ಇಸ್ ವಾಟರ್ ವೇಪರ್. ವಾಟರ್ ವೇಪರ್ ನಿಮಗೆ ಗೊತ್ತಿದೆ. ವಾಟರ್ ವೇಪರ್ ಇಸ್ ಎ ಕೈಂಡ್ ಆಫ್ ಗ್ರೀನ್ ಹೌಸ್ ಗ್ಯಾಸ್. ವಾಟರ್ ವೇಪರ್ ಅಂದ್ರೆ ಏನು, ತೇವಾಂಶ. ಓಕೆ, ಈಗ ಏನು ನಮ್ಮ ಒಂದು ಹೊರಗಡೆ ಒಂದು ಇದರಲ್ಲಿ ಒಂದು ಅಟ್ಮಾಸ್ಫಿಯರ್ ಈಗ ಇದೆಯಲ್ಲ, ಈಗ ಪ್ರೆಸೆಂಟ್ ಚಳಿಗಾಲದಲ್ಲಿ ವಾಟರ್ ವೇಪರ್ ಇರುತ್ತೆ. ಆ ವಾಟರ್ ವೇಪರ್ ಅಥವಾ ಫಾಗ್ ಅಂತ ಕರಿತೀವಿ, ಮಂಜು, ಮಿಸ್ಟ್. ಓಕೆ, ಆ ಫಾಗ್ ಅಂಡ್ ಮಿಸ್ಟ್ ಏನಿದೆಯಲ್ಲ, ಅದು ಕೂಡ ಒನ್ ಆಫ್ ದ ಮೈನ್ ಗ್ರೀನ್ ಹೌಸ್ ಗ್ಯಾಸಸ್. ಯಾಕೆ ಅಂದ್ರೆ ಆ ಒಂದು ಫಾಗ್ ಅಥವಾ ಮಿಸ್ಟ್ ಏನ್ ಮಾಡುತ್ತೆ, ಆ ಒಂದು ಗ್ಯಾಸಸ್ ಗಳನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ತೇವಾಂಶ ಅಲ್ವಾ, ತೇವಾಂಶದಿಂದ ಧೂಳನ್ನ, ಗ್ಯಾಸ್ ಗಳನ್ನ ಎಲ್ಲದನ್ನು ಕೂಡ ಏನ್ ಮಾಡುತ್ತೆ, ಹೀರ್ಕೊಂಡ್ಬಿಡುತ್ತೆ. ಆತರ ಹೀರ್ಕೊಂಡು ಮತ್ತೆ ಅದು ಬಿಡೋದಿಲ್ಲ, ವಾಪಸ್ ಹೀರ್ಕೊಂಡ್ಬಿಡುತ್ತೆ. ಹೀರ್ಕೊಂಡಾಗ ಆಟೋಮೆಟಿಕಲಿ ಅಲ್ಲಿ ಸೂರ್ಯನ ಒಂದು ಬೆಳಕು ಬಿದ್ದೇನಾಗುತ್ತೆ, ಅದು ರಿಫ್ಲೆಕ್ಷನ್ ಆಗುತ್ತೆ, ಹೀಟ್. ಆ ಹೀಟ್ ರಿಫ್ಲೆಕ್ಷನ್ ಆಗೋದ್ರಿಂದ ಆಟೋಮೆಟಿಕಲಿ ದಟ್ ವಿಲ್ ಆಲ್ಸೋ ಕಾಸ್ ದ ಏನು ವಾಟರ್ ವೇಪರ್ ಇಸ್ ಆಲ್ಸೋ ದ ಕೈಂಡ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್
Due to the increase in Earth's temperature, more water gets evaporated from the water bodies and stays in the atmosphere, adding to the global warming. Andre, due to increase in the Earth's temperature, more water gets evaporated. ಯಾರಪ್ಪ ಅದು ಮಧ್ಯದಲ್ಲಿ ಜಾಯ್ನ್ ಆಗಿದ್ದ ಮೈಕ್ ಆನ್ ಮಾಡೋದು, ಮೈಕ್ ಆನ್ ಮಾಡ್ಬೇಡಿ ಅಂತ ಹೇಳಿಲ್ಲ, ಸುಮ್ಮನೆ ನೋಡ್ಕೊಳ್ಲಿಕ್ಕಾಗಲ್ಲ. ಯಾರಾದ್ರು ವಿಡಿಯೋ ಆಫ್ ಮಾಡೋದು, ಆನ್ ಮಾಡಿ, ಆಫ್ ಮಾಡಿ ವಿಡಿಯೋ ಮತ್ತೆ ಮೈಕ್ ಅನ್ನ ಆಫ್ ಮಾಡಿ ಸುಮ್ಮನೆ ನೋಡ್ತಾ ಇರ್ಬೇಕು. ಮಧ್ಯದಲ್ಲಿ ಏನೋ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ರೆಕಾರ್ಡಿಂಗ್ ಆಗ್ತಾ ಇದೆ, ಹೇಳ್ತಿದೀವಲ್ವಾ? So, natural causes of global warming is water vapor. Water vapor is a kind of greenhouse gas. Due to the increase in Earth's temperature, more water gets evaporated from the water bodies and stays in the atmosphere, adding to global warming. ಮೇಲ್ಗಡೆ ದೊಡ್ಡ ದೊಡ್ಡ ಮೋಡಗಳಿರುತ್ತೆ. ಓಕೆ, ಕೆಲವೊಂದು ಡ್ರೈ ಇರುತ್ತೆ. ಓಕೆ, ಸೊ ಕೆಲವೊಂದು ಅಂದ್ರೆ ಒಣ ಒಂದು ಶುಷ್ಕವಾದಂತಹ ಒಂದು ಮೋಡಗಳಿರುತ್ತೆ. ಅಲ್ಲಿ ನೀರಿನ ಕಂಟೆಂಟ್ ಏನು ಇರಲ್ಲ, ಆದ್ರೆ ಆ ತೇವಾಂಶ ಎಲ್ಲದನ್ನು ಆಡ್ ಆಗಿ ಆ ಒಂದು ತೇವಾಂಶಕ್ಕೆ ಆ ಒಂದು ಗ್ಯಾಸಸ್ ಎಲ್ಲದೂ ಕೂಡ ಸೇರ್ಕೊಂಡು ಏನಾಗತ್ತೆ, ಅದರಿಂದ ಕೂಡ ಒಂದು ಹೀಟ್ ರಿಫ್ಲೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಮಾಡಿ, ದಟ್ ವಿಲ್ ಆಲ್ಸೋ ಕಾಸ್ ದ ಗ್ಲೋಬಲ್ ವಾರ್ಮಿಂಗ್. ಯು ಕ್ಯಾನ್ ಸಿ ವಾಟರ್ ವೇಪರ್ಸ್ ಎಲ್ಲ ಒಂದು ಸಮುದ್ರಗಳಿಂದ, ಕೆರೆಗಳಿಂದ, ನದಿಗಳಿಂದ ಎಲ್ಲದಿಂದನೂ ಕೂಡ ಏನಾಗತ್ತೆ, ಹೀಟ್ ಅಲ್ಲಿಗೆ ಹೋಗ್ತಾನೆ ಹೋಗುತ್ತೆ. ಓಕೆ, ಸೊ ಆ ಒಂದು ತೇವಾಂಶ ಎಲ್ಲ ಆವಿಯಾಗತ್ತೆ, ಮೇಲ್ಗಡೆ ಮೋಡದಲ್ಲಿ ಜಾಯಿನ್ ಆಗುತ್ತೆ. ಜಾಯಿನ್ ಆಗದ ತಕ್ಷಣ ಆಟೋಮೆಟಿಕಲಿ ಅಲ್ಲಿರ್ತಕ್ಕಂಥ ಹೀಟ್ನೆಲ್ಲ ಅದು ಅಗೇನ್ ಎವಾಪರೇಟ್ ಮಾಡುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ಅಗೇನ್ ಅದರಿಂದ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇನ್ನೊಂದು 20 ನಿಮಿಷ, 12:30. ಸೊ ಯು ಕ್ಯಾನ್ ಸಿ, ಈಗ ಒಂದು ಏನು ಡೆಲ್ಲಿಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಕೂಡ ಇದೇ ಸಮಸ್ಯೆ. ದೆಹಲಿಯಲ್ಲಿ ಏನಾಗ್ತಾ ಇದೆ, ಅಲ್ಲೆಲ್ಲ ಫುಲ್ ಈಗ ತೇವಾಂಶ ತುಂಬಾ ಜಾಸ್ತಿ ಇದೆ, ಚಳಿ ತುಂಬಾ ಜಾಸ್ತಿ ಇದೆ, ಟೆಂಪರೇಚರ್ ಏನಾಗಿರುತ್ತೆ 10-12 ಡಿಗ್ರಿ ಇಳಿದಿರುತ್ತೆ ಅಥವಾ ಇನ್ನೂ ಕಡಿಮೆ ಇರುತ್ತೆ. ಆ ಟೆಂಪರೇಚರ್ ಗಳೆಲ್ಲ ಏನಾಗುತ್ತೆ, ಆ ಒಂದು ತೇವಾಂಶಗಳೆಲ್ಲ ಸೇರ್ಕೊಂಡು ಅಲ್ಲಿ ಕೂಡ ಈಗ ವಾಯು ಮಾಲಿನ್ಯದಿರ್ತಕ್ಕಂಥ ಎಲ್ಲಾ ಗ್ಯಾಸ್ಗಳು ಅದರಲ್ಲೇ ಸೇರ್ಕೊಂಡು ಪೂರ್ತಿ ಅಲ್ಲಿಗೆ ವಾಯು ಮಾಲಿನ್ಯ ಲೆವೆಲ್ ತುಂಬಾ ಜಾಸ್ತಿ ಆಗೋಗಿದೆ. ಅದರಿಂದ ಅಲ್ಲಿರ್ತಕ್ಕಂಥ ಗ್ಲೋಬಲ್ ವಾರ್ಮಿಂಗ್, ಅಲ್ಲಿ ಕೂಡ ಟೆಂಪರೇಚರ್ ಏನಾಗ್ತಾ ಇದೆ, ತುಂಬಾ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಚಳಿಗಾಲದಲ್ಲಿ ಶೀತ ಗಾಳಿಯಿಂದ ಸಾಯ್ತಾರೆ, ಬೇಸಿಗೆಗಾಲದಲ್ಲಿ ಬಿಸಿ ಗಾಳಿಯಿಂದ ಸಾಯ್ತಾ ಇದ್ದಾರೆ ಜನ ದೆಹಲಿಯಲ್ಲಿ. ಓಕೆ, ಅಂದ್ರೆ ಉತ್ತರ ಭಾರತದ ಹಲವು ಭಾಗಗಳಲ್ಲಿ ಇದು ನಡೀತಾ ಇದೆ. ಚಳಿಗಾಲದಲ್ಲಿ ಶೀತ ಗಾಳಿ ಬೀಸುತ್ತೆ, ತುಂಬಾ ಶೀತ ಇರ್ತಕ್ಕಂಥ ಗಾಳಿ ಬೀಸುತ್ತೆ. ಬೇಸಿಗೆಗಾಲದಲ್ಲಿ ತುಂಬಾ ಬಿಸಿ ಇರ್ತಕ್ಕಂಥ ಗಾಳಿ ಬೀಸುತ್ತೆ, 42 ಡಿಗ್ರಿ 43 ಡಿಗ್ರಿ ಈ ತರ ಒಂದು ಬಿಸಿ ಗಾಳಿಯಿಂದ ತುಂಬಾ ಜನ ಸಾಯ್ತಾ ಇದ್ದಾರೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ದ global warming. Okay, and the natural causes are volcanoes and water vapors. These are the main sources. Okay, then melting permafrost ಅಂದ್ರೆ ನೀರ್ಗಲ್ಲುಗಳು ಅಂತ ಕೇಳಿದೀರಾ. ಅಂಟಾರ್ಟಿಕ್ ಮತ್ತೆ ಆರ್ಕಟಿಕ್ ಖಂಡಗಳೇನಿದೆಯಲ್ಲ, ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಏನಿದೆಯಲ್ಲ, ಅಲ್ಲಿ ನೀರ್ಗಲ್ಲುಗಳಿದೆ. ಓಕೆನಾ, ಆ ಒಂದು ನೀರ್ಗಲ್ಲುಗಳು ಏನಾಗ್ತಾ ಇದೆ, ಈ ಟೆಂಪರೇಚರ್ ಜಾಸ್ತಿ ಆದಂಗೆ ಏನಾಗ್ತಾ ಇದೆ, ಕರಗ್ತಾ ಇದೆ. ಓಕೆ, permafrost is there where glaciers are present. ನೀರ್ಗಲ್ಲುಗಳು ಏನಿದೆಯಲ್ಲ, ನೀರ್ಗಲ್ಲುಗಳ ಹತ್ರ ಇವು ಪ್ರೆಸೆಂಟ್ ಇದೆ. It is a frozen soil that has environmental gases trapped in it for several years. As the permafrost melts, it releases the gas back into the atmosphere, increasing the Earth's temperature. Again, glaciers, ನೀರ್ಗಲ್ಲುಗಳು ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಅಲ್ಲೆಲ್ಲ ಏನಾಗಿದೆ, ಇವನ್ ಸಾಯಿಲ್ ಕೂಡ, ಅಲ್ಲಿರ್ತಕ್ಕಂಥ ಮಣ್ಣು ಕೂಡ ಏನಾಗಿರುತ್ತೆ, ಫುಲ್ ಐಸ್ ಆಗಿ ಕ್ಲೋಸ್ ಆಗಿರುತ್ತೆ. ಅದ್ರೊಳಗಡೆ ಸಾವಿರಾರು ವರ್ಷಗಳಿಂದ ಎಲ್ಲ ಒಂದು ಗ್ಯಾಸಸ್ಗಳು ತುಂಬಿಕೊಂಡಿರುತ್ತೆ, ಟ್ರಾಪ್ ಆಗಿರುತ್ತೆ, ಹೊರಗಡೆ ಬಂದಿರೋದಿಲ್ಲ. ಆದ್ರೆ ಆ ಒಂದು ಥಿಂಗ್ಸ್ ಗಳು ಕೂಡ ಟೆಂಪರೇಚರ್ ಜಾಸ್ತಿ ಆದಂಗೆ ಆ ಒಂದು ನೀರ್ಗಲ್ಲುಗಳು, ಆ ಒಂದು ಶೀತ ಪ್ರದೇಶಗಳು ಕರಗ್ತಾ ಹೋಗ್ತಾ ಇದೆ. ಅಂದ್ರೆ ಆಟೋಮೆಟಿಕಲಿ ಅದ್ರೊಳಗಡೆ ಇರ್ತಕ್ಕಂಥ ಗ್ಯಾಸ್ಗಳೆಲ್ಲ, ಡೇಂಜರಸ್ ಗ್ಯಾಸ್ಗಳು ಏನಾಗ್ತಾ ಇದೆ, ನೇಚರ್ಗೆ ಇನ್ವಾಲ್ವ್ ಆಗ್ತಾ ಇರುತ್ತೆ, ಸೇರ್ಕೊಳ್ತಾ ಇರುತ್ತೆ. ಆ ಒಂದು ಗ್ಯಾಸ್ಗಳೆಲ್ಲ ಹೊರಗಡೆ ಬರೋದ್ರಿಂದ ಆಟೋಮೆಟಿಕಲಿ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗತ್ತೆ. ಓಕೆ, ಪರ್ಮಾಫ್ರಾಸ್ಟ್ ಅಂದ್ರೆ ಆ ಒಂದು ನೀರ್ಗಲ್ಲುಗಳ ಹತ್ರ, ಅಂದ್ರೆ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವದಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಆ ಒಂದು ನೆಲಗಳೆಲ್ಲ ಏನಾಗಿರುತ್ತೆ, ಆ ಒಂದು ಐಸ್ಗೆನೆ ಟ್ರಾಪ್ ಆಗಿರುತ್ತೆ. ಫುಲ್ ಎಲ್ಲೋ ನೋಡಿದ್ರು ಬರೀ ಐಸೇ ಇರುತ್ತೆ, ಬೇರೆ ಏನೂ ಇರೋದಿಲ್ಲ. ಆ ಐಸ್ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಹಳೆ ತುಂಬಾ ವರ್ಷಗಳಿಂದ ಗ್ಯಾಸಸ್ಗಳು ಟ್ರಾಪ್ ಆಗಿರುತ್ತೆ. ಆಟೋಮೆಟಿಕಲಿ ಆ ಒಂದು ಗ್ಯಾಸ್ಗಳು ಕರಗಿದಾಗ, ಓಕೆ, ಆ ಒಂದು ನೀರ್ಗಲ್ಲುಗಳು ಕರಗ್ತಾ ಹೋದಾಗ ಅದ್ರೊಳಗಡೆ ಇರ್ತಕ್ಕಂಥ ಗ್ಯಾಸ್ಗಳು ಹೊರಗಡೆ ಬಂದ್ರೆ ಆ ಒಂದು ಗ್ಯಾಸ್ಗಳು ಅಟ್ಮಾಸ್ಫಿಯರ್ಗೆ ಜಾಯಿನ್ ಆಗತ್ತೆ. ಅದರಿಂದ ಆಟೋಮೆಟಿಕಲಿ ಅರ್ತ್ ಟೆಂಪರೇಚರ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ.
That is also one of the main natural cause of global warming. You can see ಇದು ಎಲ್ಲ ನೀರ್ಗಲ್ಗಳಿದೆ ಇಲ್ಲಿ ಕೆಳಗಡೆ ಇಲ್ಲೆಲ್ಲ ಡ್ರಾಪ್ ಆಗಿದೆಯಲ್ಲ, ಇದನ್ನ ನಾವು ಪರ್ಮಾಫ್ರಾಸ್ಟ್ ಅಂತ ಹೇಳಿ ಕರಿತೀವಿ. ಭೂಮಿಯ ಕೆಳಗಡೆನೆ ಸ್ವಲ್ಪ ಇದೆ, ಓಕೆ, ಪರ್ಮಾಫ್ರಾಸ್ಟ್ ಅಂತ ಹೇಳಿ. ಬಟ್ ಇದ್ರೊಳಗಡೆ ಎಲ್ಲ ಏನಾಗಿರುತ್ತೆ, ಸಾವಿರಾರು ವರ್ಷಗಳಿಂದ ಎಲ್ಲಾ ಗ್ಯಾಸ್ಗಳೆಲ್ಲ ಆ ಒಂದು ಕೋಲ್ಡ್ ಗೆ ಟ್ರಾಪ್ ಆಗಿರುತ್ತೆ. ಬಟ್ ಇವು ಕರಗದಷ್ಟು ಕೂಡ ಏನಾಗುತ್ತೆ, ಇದರಿಂದ ಆ ಗ್ಯಾಸ್ಗಳು ಹೊರಗಡೆ ಬಂದು ಅವೇನಾಗುತ್ತೆ ನೇಚರ್ ಗೆ ಸೇರ್ಕೊಳ್ಳುತ್ತೆ. ಅದರಿಂದ ಸಮಸ್ಯೆಗಳು ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ನ್ಯಾಚುರಲ್ ಕಾಸಸ್ ಎಲ್ಲ ನಾವು ಹೇಳ್ತಾ ಇದೀವಿ. ವಾಲ್ಕೆನೋಸ್ ಇದೆ, then another we discussed is water vapor, and this one is melting permafrost. Okay, so ಇವೆಲ್ಲದೂ ಕೂಡ ಏನಾಗಿದೆ, ನ್ಯಾಚುರಲ್ ಕಾಸಸ್ ಆಗಿದೆ. ಇವೆಲ್ಲದಕ್ಕಿಂತ ಇನ್ನೊಂದು ಮೇಜರ್ ಥಿಂಗ್ ಯಾವುದು, ಫಾರೆಸ್ಟ್ ಬ್ಲೇಸಸ್. ಕೇಳಿದಿರಾ ಇದನ್ನ? ಫಾರೆಸ್ಟ್ ಬ್ಲೇಸಸ್ ಏನ್ ಹಾಗಂದ್ರೆ ಕಾಡ್ಗಿಚ್ಚು, ಕೇಳಿದಿರಲ್ವಾ? ಸೊ ಕಾಡ್ಗಿಚ್ಚು ಈಗ ನೀವು ನೋಡಿದ್ರಿ ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಎಷ್ಟು ಸಾವಿರಾರು ಎಕರೆ ಒಂದು ಅರಣ್ಯ ಏನಾಯ್ತು, ಕಾಡ್ಗಿಚ್ಚಿಗೆ ಬಲಿ ಆಯ್ತು ಅಲ್ವಾ? ಅಲ್ಲಿ ಎರಡು ಥಿಂಗ್ಸ್ ಆಗ್ತಾ ಇದೆ. ಒಂದು, ಕಾಡ್ಗಿಚ್ಚಿನಿಂದ ಅರಣ್ಯ ಎಲ್ಲ ಏನಾಗ್ತಾ ಇದೆ, ನಾಶ ಆಗ್ತಾ ಇದೆ. ಅರಣ್ಯ ನಾಶ ಆಗೋದ್ರ ಜೊತೆಗೆ ಆ ಒಂದು ಎಲ್ಲ ಅದು ಸುಟ್ಟೋಗೋದ್ರಿಂದ ಹೀಟ್ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಅದರಿಂದ ಅದ್ರಲ್ಲಿ ಇರ್ತಕ್ಕಂಥ ವನ್ಯ ಮೃಗಗಳು, ಪ್ರಾಣಿ ಪಕ್ಷಿಗಳಲ್ಲಿ ಏನಾಗ್ತಾ ಇದೆ, ಸತ್ತೋಗ್ತಾ ಇದೆ. ಅದರ ಜೊತೆಗೆ ಅದರಿಂದ ಏನು ಉರಿಬೇಕಾದ್ರೆ ಒಂದು ಹೊಗೆ ಧೂಳು ಏನ್ ಬರುತ್ತಲ್ಲ, ಆ ಹೊಗೆ ಧೂಳು ಎಲ್ಲ ಏನಾಗ್ತಾ ಇದೆ, ಒಂದು ಮೇಲ್ಗಡೆ ಎನ್ವೈರನ್ಮೆಂಟ್ ಗೆ ಆಡ್ ಆಗ್ತಾ ಇದೆ. ಓಕೆ, ಈ ಎಲ್ಲಾ ಕೇಸಸ್ ಗಳಿಂದ ಈ ಫಾರೆಸ್ಟ್ ಪ್ಲೇಸಸ್ ತುಂಬಾ ಡೇಂಜರಸ್ ಆಗ್ತಾ ಇದೆ. ನಿಮಗೆ ಗೊತ್ತಿರೋಂಗೆ ಬರೀ ಆಸ್ಟ್ರೇಲಿಯಾ ಒಂದೇ ಅಲ್ಲ, ಆಸ್ಟ್ರೇಲಿಯಾ ಇರ್ಬೋದು, ಅಮೆಜಾನ್ ಫಾರೆಸ್ಟ್ ಇರ್ಬೋದು, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಇವನ್ ನಮ್ಮ ಇಂಡಿಯಾದಲ್ಲಿ ಇರ್ಬೋದು, ಎಲ್ಲಾ ಕಡೆ ಕೂಡ ಅಷ್ಟೇ ಎಲ್ಲಾ ಒಂದು ಜಾಗಗಳಲ್ಲಿ ಏನಾಗ್ತಾ ಇದೆ, ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಕಾಡ್ಗಿಚ್ಚುಗಳು ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ತುಂಬಾ ಒಂದು ಕಾಡ್ಗಿಚ್ಚು ಕಾಣಿಸ್ಕೊಳ್ಳುತ್ತೆ. ಯಾಕೆಂದ್ರೆ ಮರ ಗಿಡಗಳೆಲ್ಲ ಒಣಗಿರುತ್ತೆ. ಆ ಒಂದು ಸುಮ್ನೆ ಯಾರೊಬ್ರು ಏನೋ ಒಂದು ಬಿಡಿ ಸಿಗರೇಟ್ ಸೇದಿ ಏನಾದ್ರೂ ಒಂದು ಎಸೆದ್ ಬಿಟ್ರೆ ಅಂದ್ರೆ ಒಂದು ಎಲೆ ಹತ್ಕೊಂತು ಅಂದ್ರೆ ಇಡೀ ಕಾಡೇ ಸುಟ್ಟು ಹೋಗುತ್ತೆ. ಅಂಡ್ ಇದಂತೂ ಒಂದ್ಸರಿ ಸ್ಟಾರ್ಟ್ ಆಯ್ತು ಅಂತ ಅದನ್ನ ನಿಲ್ಸೋದು ತುಂಬಾ ಕಷ್ಟ. ಯಾಕೆಂದ್ರೆ ಅಲ್ಲಿ ನೀರ್ ಎಲ್ಲಿಂದ ಹಾಕ್ಬೇಕು, ಮೇಲ್ಗಡೆ ಹೆಲಿಕಾಪ್ಟರ್ ಗಳಿಂದ ಎಲ್ಲ ನೀರ್ ಹಾಕ್ತಾರೆ. ಏನ್ ಹಾಕಿದ್ರು ಕೂಡ ಅಷ್ಟು ದೊಡ್ಡ ಕಾಡನ್ನ ನಾವು ಒಂದು ಕಾಡ್ಗಿಚ್ಚಿನಿಂದ ನಿಯಂತ್ರಣ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅಲ್ಲಿರ್ತಕ್ಕಂಥ ಸಾವಿರಾರು ವನ್ಯಜೀವಿಗಳು ಏನಾಗುತ್ತೆ, ಸತ್ತು ಹೋಗುತ್ತೆ. ಓಕೆ, ದಟ್ ಇಸ್ ದ ಪ್ರಾಬ್ಲಮ್. ಸೊ ಫಾರೆಸ್ಟ್ ಬ್ಲೇಸಸ್ ಆರ್ ಫಾರೆಸ್ಟ್ ಫೈರ್ಸ್ ಎಮಿಟ್ ಎ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಕಂಟೈನಿಂಗ್ ಸ್ಮೋಕ್. ಹೊಗೆ ಇರುತ್ತೆ, ಧೂಳು ಇರುತ್ತೆ, ಎಲ್ಲದೂ ಕೂಡ ಇರುತ್ತೆ. ದಟ್ ಇಸ್ ದ ಮೇಜರ್ ಪ್ರಾಬ್ಲಮ್. ಓಕೆ, ಸೊ ದೀಸ್ ಗ್ಯಾಸಸ್ ಆರ್ ರಿಲೀಸ್ಡ್ ಇನ್ ಟು ದ ಅಟ್ಮಾಸ್ಫಿಯರ್. ಆ ಹೊಗೆ, ಧೂಳು, ಹೀಟ್ ಎಲ್ಲ ಇಲ್ಲಿಗೆ ಹೋಗುತ್ತೆ. ಅಗೇನ್ ದಟ್ ವಿಲ್ ಜಾಯಿನ್ ಟು ದ ಅಟ್ಮಾಸ್ಫಿಯರ್. ಆ ಒಂದು ಅಟ್ಮಾಸ್ಫಿಯರ್ ಗೆ ಸೇರ್ಕೊಳ್ಳುತ್ತೆ. ಅಗೇನ್ ದಟ್ ವಿಲ್ ಆಲ್ಸೋ ರಿಸಲ್ಟ್ಸ್ ಇನ್ ಗ್ಲೋಬಲ್ ವಾರ್ಮಿಂಗ್. ಕೆಲವೊಂದ್ಸರಿ ಏನು ಯಾರೋ ಬಿಡಿ ಸೇದಿ, ಸಿಗರೇಟ್ ಸೇದಿ ಅಥವಾ ಎಸೆದ್ರೆ, ಬೆಂಕಿ ಹಚ್ಚಿದ್ರೆ ಅದು ಹತ್ಕೋಬೇಕು ಅಂತ ಏನಿಲ್ಲ. ಕೆಲವೊಂದ್ಸರಿ ಏನಾಗುತ್ತೆ, ತಿಕ್ಕಾಟಗಳಿರುತ್ತೆ. ಎಲ್ಲ ದಟ್ಟವಾಗಿ ಕಾಡುಗಳು ಬೆಳೆದಿರುತ್ತೆ, ಒಂದೊಂದು ಮರಕ್ಕೆ ಹತ್ತತ್ರ ಇರುತ್ತೆ. ಅವು ಜೋರಾಗಿ ಗಾಳಿ ಬೀಸಿದಾಗ ಒಂದಕ್ಕೊಂದಕ್ಕೆ ಏನಿರುತ್ತೆ, ತಿಕ್ಕಾಡುತ್ತೆ. ಆ ಒಂದು ತಿಕ್ಕಾಟದಿಂದ ಏನಾಗುತ್ತೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಅಗೇನ್ ಅದನ್ನ ಯಾರು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಕಷ್ಟ ಆಗತ್ತೆ. ಓಕೆ, ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ನ್ಯಾಚುರಲ್ ಕಾಸಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಯು ಕ್ಯಾನ್ ಸಿ ಸಾವಿರಾರು ಎಕರೆಷ್ಟು. ಓಕೆ, ನೀವು ನೋಡಿದ್ರೆ ಅನ್ಸುತ್ತೆ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಒಂದು ಏನೋ ಕಾಳ್ಗಿಚ್ಚು ಎಷ್ಟು ಒಂದು ಪ್ರಾಣಿಗಳನ್ನ ಬಲಿ ತೆಗೆದುಕೊಳ್ತು, ಹೆಂಗೆ ಪ್ರಾಣಿಗಳೆಲ್ಲ ಸುಟ್ಟೋಗಿದ್ವು ಅಂತ ಹೇಳಿ. ಅದ್ರ ಜೊತೆಗೆ ನೋಡಿ ಎಷ್ಟು ಹೊಗೆ ಬರ್ತಾ ಇದೆ, ಎಷ್ಟು ಹೊಗೆ ಇದೆ, ಎಷ್ಟು ಬೆಂಕಿ ಇದೆ, ಎಷ್ಟು ಧೂಳು, ಎಲ್ಲದೂ ಕೂಡ ನೀವು ಯೋಚನೆ ಮಾಡಿ. ಈ ಎಲ್ಲದನ್ನು ಕೂಡ ಅದು ಭೂಮಿಗೆ ಸೇರ್ಕೊಂತ ಹೋಗಿ ಎನ್ವೈರನ್ಮೆಂಟ್ ಗೆ ಅಂದ್ರೆ ಎಷ್ಟು ಸಮಸ್ಯೆಗಳಾಗತ್ತೆ. ಓಕೆ, ಇವೆಲ್ಲದನ್ನು ನಾವು ಕೆಲವೊಂದು ನಿಟ್ಟಿನಲ್ಲಿ ತಡಿಬಹುದು. ಕೆಲವೊಂದ್ಸರಿ ಮನುಷ್ಯನ ಕಿಡಿಗೇಡಿ ಕೃತ್ಯಗಳಿಂದ ಆಗಿರುತ್ತೆ. ಓಕೆ, ಆದ್ರೆ ಕೆಲವೊಂದ್ಸರಿ ನ್ಯಾಚುರಲ್ ಆಗಿ ಆದಾಗ ಅದನ್ನ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಆದಷ್ಟು ಅದನ್ನ ತಡಿಲಿಕ್ಕೆ ನಾವು ಟ್ರೈ ಮಾಡ್ಬೇಕಾಗತ್ತೆ. ಸೊ ದೀಸ್ ಆರ್ ಆಲ್ ದ ಸಮ್ ನ್ಯಾಚುರಲ್ ಕಾಸಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್. ನ್ಯಾಚುರಲ್ ಆಗಿ ಮನುಷ್ಯ ಏನೋ ಇಂಟರ್ಫಿಯರ್ ಇರೋದಿಲ್ಲ, ಆದ್ರೂ ಕೂಡ ಒಂದು ನ್ಯಾಚುರಲ್ ಆಗಿ ಆಗ್ತಕ್ಕಂಥದ್ದು ಏನು, ಪರ್ಮಾಫ್ರಾಸ್ಟ್ ಕರ್ಗೋದಿರ್ಬೋದು, ಅಥವಾ ವಾಲ್ಕೆನೋಸ್ ಇರ್ಬೋದು, ಮತ್ತೆ ವಾಟರ್ ವೇಪರ್ಸ್ ಇರ್ಬೋದು, ಅಂಡ್ ದಿಸ್ ಒನ್ ಫಾರೆಸ್ಟ್ ಫೈರ್ಸ್. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಓಕೆ, ವಾಲ್ಕೆನೋಸ್ ಮತ್ತೆ ಫಾರೆಸ್ಟ್ ಫೈರ್ಸ್ ಇವೆರಡು ತುಂಬಾ ಮೇಜರ್ ಆಗಿ ನಡೀತಕ್ಕಂಥದ್ದು. ಪ್ರತಿ ಬೇಸಿಗೆ ಕಾಲದಲ್ಲಿ ಫಾರೆಸ್ಟ್ ಫೈರ್ ಕಾಮನ್ ಇರುತ್ತೆ. ಓಕೆ, ಸೊ ಸಾವಿರಾರು ಎಕರೆಗಳಿಂದ ಸಮಸ್ಯೆಗಳಾಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ವಾಲ್ಕೆನೋಸ್ ಅಂತೂ ಅವು ಯಾವಾಗ ಆಕ್ಟಿವ್ ಆಗ್ತವೆ, ಯಾವಾಗ ಹೊಗೆ ಉಳ್ತವೆ ಗೊತ್ತಾಗೋದಿಲ್ಲ. ಬಟ್ ಅದರಿಂದ ಶಿಲಾಪಾಕ ಎಲ್ಲ ಅದನ್ನು ಹೊರಗಡೆ ಬರುತ್ತೆ. ಹೊಗೆ, ಧೂಳು ಎಲ್ಲ ಸೇರ್ಕೊಂಡು ಆ ಒಂದು ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ನಾವು ಮನುಷ್ಯರ ಕೊಡುಗೆ ಕೂಡ ಏನಾಗಿದೆ, ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಓಕೆ, ಓವರ್ ಯೂಸ್ ಆಫ್ ವೆಹಿಕಲ್ಸ್, ಓವರ್ ಪೊಲ್ಯೂಷನ್, ಡಿಫಾರೆಸ್ಟ್ರೇಷನ್, ಓಕೆ, ಅಗ್ರಿಕಲ್ಚರಲ್ ಯೂಸ್ ಅಂಡ್ ವೆಹಿಕಲ್ಸ್ ಯೂಸ್, ಇಂಡಸ್ಟ್ರಿಯಲ್ ಪರ್ಪಸ್, ಇವೆಲ್ಲದ್ರಿಂದ ಕೂಡ ಏನಾಗ್ತಾ ಇದೆ, ಇಡೀ ಒಂದು ನಮ್ಮ ಭೂಮಿಯ ಒಂದು ಟೆಂಪರೇಚರ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಓಕೆ, ದೆನ್ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಇಂದ ಏನೇನ್ ಸಮಸ್ಯೆಗಳಾಗತ್ತೆ, ವಾಟ್ ವಿಲ್ ಬಿ ದ ಎಫೆಕ್ಟ್ಸ್. ಓಕೆ, ಇದರಿಂದ ಏನೇನು ಸಮಸ್ಯೆಗಳು ಆಗ್ತಾ ಇದೆ ಈಗ ಆಲ್ರೆಡಿ ಗ್ಲೋಬಲ್ ವಾರ್ಮಿಂಗ್ ಇಂದ ಅಂತ ಹೇಳಿ ನಾವು ನೋಡೋಣ. ಸೊ ಫಾಲೋಯಿಂಗ್ ಆರ್ ದ ಮೇಜರ್ ಎಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್.
ಯಾವುದು ರೈಸ್ ಇನ್ ಟೆಂಪರೇಚರ್. ನಾವು ಅದನ್ನೇ ಹೇಳ್ತಾ ಇದ್ದು, ಭೂಮಿ ಪೂರ್ತಿ ಏನಾಗ್ತಾ ಇದೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ದಟ್ ಇಸ್ ದ ಮೇಜರ್ ಥಿಂಗ್. ನಾವ್ ಹೇಳಿದ್ವಿ ಫಸ್ಟ್ ಎಲ್ಲ 32-33 ಡಿಗ್ರಿ ಇದೆ ಅಂದ್ರೆ ಅಬ್ಬಾ ಎಷ್ಟೊಂದು ಟೆಂಪರೇಚರ್ ಇದ್ವಿ ಅಂತ. ಆಮೇಲೆ 35-36 ಡಿಗ್ರಿ, ಅಯ್ಯೋ ಎಷ್ಟೊಂದು ಜಾಸ್ತಿ ಆಯ್ತು. ಈಗ 40-44, ಲಾಸ್ಟ್ ರಾಜಸ್ಥಾನದಲ್ಲಿ ಲಾಸ್ಟ್ ಬೇಸಿಗೆ ಕಾಲದಲ್ಲಿ ತೋರಿಸಿದ್ದು 44 ಡಿಗ್ರಿ ಟೆಂಪರೇಚರ್. ಓಕೆ, ಯು ಕ್ಯಾನ್ ಅಬ್ಸರ್ವ್ 44 ಡಿಗ್ರಿ ಟೆಂಪರೇಚರ್ ರೈಸ್ ಆಗಿದೆ. ದಟ್ ಇಸ್ ದ ಹೈಯೆಸ್ಟ್ ರೆಕಾರ್ಡ್. ಸೊ ಹಿಂಗೆ ಹೋಗ್ತಾ ಹೋದ್ರೆ ಟೆಂಪರೇಚರ್ ಜಾಸ್ತಿ ಆದಂಗೆ ಮನುಷ್ಯ ಬದುಕೋದೇ ಕಷ್ಟ ಆಗ್ತಾ ಹೋಗುತ್ತೆ. ಈಗೇನ್ ಸಮಸ್ಯೆಗಳು ಯಾರು ಉತ್ಪಾದನೆ ಮಾಡ್ತಾ ಇರೋದು, ಮನುಷ್ಯನಿಂದನೇ ಆಗ್ತಾ ಇರ್ತಕ್ಕಂಥದ್ದು. ಮನುಷ್ಯನೇ ಅದನ್ನ ತಡೆಗಟ್ಟಲಿಕ್ಕೆ ಟ್ರೈ ಮಾಡ್ಲಿಲ್ಲ ಅಂದ್ರೆ ಅದು ಮುಂದೆ ತುಂಬಾ ಡೇಂಜರಸ್ ಆಗ್ತಾನೆ ಹೋಗುತ್ತೆ. ಸೊ ಗ್ಲೋಬಲ್ ವಾರ್ಮಿಂಗ್ ಹ್ಯಾಸ್ ಲೆಡ್ ಟು ಆನ್ ಇನ್ಕ್ರೆಡಿಬಲ್ ಇನ್ಕ್ರೀಸ್ ಇನ್ ಅರ್ತ್ ಟೆಂಪರೇಚರ್. ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗಿದೆ, ಒಂದು ಭೂಮಿಯ ಒಂದು ಟೆಂಪರೇಚರ್ ಇನ್ಕ್ರೆಡಿಬಲ್ ಇನ್ಕ್ರೀಸ್, ಇಡೀ ಭೂಮಿಯ ಟೆಂಪರೇಚರ್ 1 ಡಿಗ್ರಿ ರೈಸ್ ಆಗಿದೆ ಅಂದ್ರೆ ಅದು ತುಂಬಾ ಡೇಂಜರಸ್ ಥಿಂಗ್ ಆಗುತ್ತೆ. ಓಕೆ, ಅಂಡ್ ಆಲ್ಸೋ ಸಿನ್ಸ್ 1880 the earth's temperature has increased by nearly 1 degree. 100 ವರ್ಷಗಳಲ್ಲಿ ನಮ್ಮ ಒಂದು ಭೂಮಿಯ ಟೆಂಪರೇಚರ್ ಎಷ್ಟು ರೈಸ್ ಆಗಿದೆ, ಓವರ್ ಆಲ್ 1 ಡಿಗ್ರಿ. 1 ಡಿಗ್ರಿ ಜಾಸ್ತಿ ಆಯ್ತು ಅಂತ ಅಂದ್ರೆ ಈ ನಾರ್ಮಲ್ 25 ಡಿಗ್ರಿ ಇರ್ಬೇಕಿತ್ತು, 26 ಡಿಗ್ರಿ ಆಗಿದೆ ಅಂದ್ರೆ, ವರ್ಷ ಪೂರ್ತಿ 26 ಡಿಗ್ರಿ ಇದ್ರೆ ಅದರಿಂದ ತುಂಬಾ ಸಮಸ್ಯೆಗಳು ಉಂಟಾಗತ್ತೆ. ಓಕೆ, ದಿಸ್ ಹ್ಯಾಸ್ ರಿಸಲ್ಟೆಡ್ ಇನ್ ಅನ್ ಇನ್ಕ್ರೀಸ್ ಇನ್ ದ ಮೆಲ್ಟಿಂಗ್ ಆಫ್ ಗ್ಲೇಷಿಯರ್ಸ್. ನೀರ್ಗಲ್ಗಳು ಇರ್ಬೋದು, ಹಿಮಾಲಯ ಪರ್ವತ ಇರ್ಬೋದು, ಹಿಮಾಚ್ಛಾದಿತ ಪ್ರದೇಶಗಳಿದೆ ತುಂಬಾ, ನಾರ್ತ್ ಮತ್ತೆ ಸೌತ್, ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ, ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಏನ್ ಹೇಳ್ತೀವಲ್ಲ, ಅಲ್ಲೆಲ್ಲ ತುಂಬಾ ಒಂದು ನೀರ್ಗಲ್ಗಳಿದೆ. ಅವೆಲ್ಲ ಅದು ಕರಗಿದ್ರೆ ಆ ಒಂದು ನೀರೆಲ್ಲ ಎಲ್ಲಿ ಸೇರ್ಕೊಳ್ಳುತ್ತೆ, ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ, ಪ್ರವಾಹಗಳು, ನೀರ್ಗಳು ಏನು ಸುನಾಮಿಗಳು ಇವೆಲ್ಲ ಉಂಟಾಗತ್ತೆ. ಓಕೆ, ಪ್ರತಿಯೊಂದಕ್ಕೂ ಲಿಂಕ್ ಆಗ್ತಾ ಹೋಗುತ್ತೆ. ಸೊ ದರ್ ವಿಲ್ ಬಿ a lot of problems. Okay, so which have led into an increase in the sea level. 1 ಅಡಿ sea level ಜಾಸ್ತಿ ಆಯ್ತು ಅಂದ್ರೆ ಆ ಒಂದು ಕೋಸ್ಟಲ್ ಏರಿಯಾಗಳು ಏನಾಗುತ್ತೆ, ಹಾಳಾಗ್ತಾ ಹೋಗುತ್ತೆ. ಸೊ ದಿಸ್ could have devastating effects on coastal regions. ಇನ್ನೊಂದು 50-60 ವರ್ಷಗಳಲ್ಲಿ ಆ ಕೋಸ್ಟಲ್ ರೀಜನ್ ಗಳೇ ಇರೋದಿಲ್ಲ, ಅವೇ ಎಲ್ಲ ಕ್ಲೋಸ್ ಆಗ್ಬಿಡ್ತವೆ, ಹಂಗಾಗತ್ತೆ. ಯಾಕೆ, 1 ಅಡಿ ನೀರಿನ ಲೆವೆಲ್ ಜಾಸ್ತಿ ಆಯ್ತು ಅಂದ್ರೆ ಅದು ಎಷ್ಟೋ ಭೂಮಿಯನ್ನ, ವರ್ಷಕ್ಕೆ ಇಷ್ಟು ಭೂಮಿಯನ್ನ ಆಕ್ರಮಣ ಮಾಡ್ಕೊಳ್ತಾನೆ ಬರ್ತಾ ಇರತ್ತೆ. ಆಕ್ರಮಣ ಮಾಡ್ಕೊಂಡು ಬಂದು ಇಡೀ ಸಿಟಿಗಳನ್ನೇ ಅದು ಕ್ಲೋಸ್ ಮಾಡ್ತಾ ಹೋಗುತ್ತೆ. ನೀವೇನೇ ತಡಿಲಿಕ್ಕೆ ಹೋದ್ರು ಕೂಡ ಕಷ್ಟ ಆಗತ್ತೆ, ತಡಿಲಿಕ್ಕೆ ಆಗಲ್ಲ. ನೈಸರ್ಗಿಕವಾಗಿ ಬರ್ತಕ್ಕಂಥ ವಿಪತ್ತುಗಳನ್ನ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವ್ ಇವನ್ನೆಲ್ಲದನ್ನು ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಇನ್ನೂ ಸಮಸ್ಯೆಗಳು ಏನಾಗತ್ತೆ, ಜಾಸ್ತಿ ಆಗತ್ತೆ. ಸೊ ದ ಮೇಜರ್ ಎಫೆಕ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆರ್ ರೈಸ್ ಇನ್ ಟೆಂಪರೇಚರ್. ಓಕೆನಾ, ಸೊ ದಟ್ ಇಸ್ ದ ಫಸ್ಟ್ ಒನ್. ಯು ಕ್ಯಾನ್ ಸಿ, ಸೊ ಒಂದು ಫುಲ್ ಟೆಂಪರೇಚರ್ ಏನಾಗ್ತಾ ಇದೆ, ಭೂಮಿಯ ಟೆಂಪರೇಚರ್ ರೈಸ್ ಆಗ್ತಾ ಹೋಗ್ತಾ ಇದೆ. ಇಡೀ ಭೂಮಿಯ ಟೆಂಪರೇಚರ್ ನಾವು ಯಾವ್ದೋ ಒಂದು ಕಡೆ ಹೇಳ್ತಾ ಇಲ್ಲ, ಆಲ್ ಓವರ್ ದ ವರ್ಲ್ಡ್ 1 ಡಿಗ್ರಿ ಟೆಂಪರೇಚರ್ ರೈಸ್ ಆಗಿದೆ 100 ವರ್ಷದಲ್ಲಿ ಅಂದ್ರೆ ದಟ್ ಈಸ್ ಎ ವೆರಿ ಬಿಗ್ ಇಶ್ಯೂ. ಓಕೆ, ಅದನ್ನ ನಾವು ಆದಷ್ಟು ಬೇಗ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕಾಗತ್ತೆ. ಓಕೆನಾ, ನೆಕ್ಸ್ಟ್ ಒನ್ ಈಸ್ ಥ್ರೆಟ್ಸ್ ಟು ದ ಎಕೋಸಿಸ್ಟಮ್. ಪರಿಸರ ವ್ಯವಸ್ಥೆ ಹಾಳಾಗತ್ತೆ. ಥ್ರೆಟ್ಸ್ ಟು ದ ಎಕೋಸಿಸ್ಟಮ್, ಪರಿಸರ ವ್ಯವಸ್ಥೆ ಬಗ್ಗೆ ನಾವು ಹೇಳಿದ್ವಿ. ಓಕೆ, ಈಗ ಒಂದು ಏನು ಟೆಂಪರೇಚರ್ ರೈಸ್ ಆಗೋದ್ರಿಂದ ಏನು ಭೂಮಿಯಲ್ಲಿ ಪರಿಸರ ವ್ಯವಸ್ಥೆಯಲ್ಲೇ ಪೂರ್ತಿ ಬದಲಾವಣೆ ಆಗೋಗುತ್ತೆ. ಆ ಒಂದು ಟೆಂಪರೇಚರ್ ರೈಸ್ ಆಗೋದ್ರಿಂದ ಯಾವುದೋ ಒಂದು ಪ್ರೈಮರಿ ಕನ್ಸ್ಯೂಮರ್ಸ್ ಅಥವಾ ಏನು ಇವು ಪ್ರೊಡ್ಯೂಸರ್ಸ್, ಗಿಡಗಳೆಲ್ಲ ಏನಿದೆ, ಸಸ್ಯಗಳೇನಿದೆ, ಅವಕ್ಕೆ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆದ್ರೆ ಅವು ಸುಟ್ಟೋಗ್ಬೋದು, ಅವು ಬೆಳೆ ಉತ್ಪಾದನೆ ಮಾಡದೇ ಇರ್ಬೋದು. ದೇನ್ ಅವು ಉತ್ಪಾದನೆ ಮಾಡಿಲ್ಲ ಅಂದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಪ್ರಾಣಿಗಳು ಏನಾಗುತ್ತೆ, ಸತ್ತೋಗುತ್ತೆ. ಪ್ರೈಮರಿ ಕನ್ಸ್ಯೂಮರ್ಸ್ ಸತ್ತೋದ್ರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಸೆಕೆಂಡರಿ ಕನ್ಸ್ಯೂಮರ್ಸ್ ಸತ್ತೋಗುತ್ತೆ. ಸೆಕೆಂಡರಿ ಕನ್ಸ್ಯೂಮರ್ಸ್ ಅನ್ನ ನಂಬ್ಕೊಂಡಿರ್ತಕ್ಕಂಥ ಟರ್ಷಿಯರಿ ಕನ್ಸ್ಯೂಮರ್ಸ್ ಸತ್ತೋಗುತ್ತೆ. ಸೊ ಇಮ್ಯಾಜಿನ್, ಅಲ್ಲಿಗೆ ಇಡೀ ಒಂದು ಆಹಾರ ಸರಪಳಿನೇ ಕ್ಲೋಸ್ ಆಗೋಗ್ಬಿಡುತ್ತೆ, ಕಣ್ಮರೆ ಆಗ್ಬಿಡುತ್ತೆ. ಸೊ ದಟ್ ವಿಲ್ ಬಿ ದ ಮೇಜರ್ ಪ್ರಾಬ್ಲಮ್. ಓಕೆ, ಸೊ global warming has affected the coral reefs that can lead to a loss of plants and animal lives. Coral reefs, okay, ಇವೆಲ್ಲ ಹವಳ ದಂಡೆಗಳು ಅಂತ ಕರಿತೀವಿ. ಅವು ಹವಳ ದಂಡೆಗಳೆಲ್ಲ ಏನಾಗ್ತಾ ಇದೆ, ನಾಶ ಆಗ್ತಾ ಇದೆ. ಸೊ ಅದರಿಂದ ಅಲ್ಲಿರ್ತಕ್ಕಂಥ ಸಸ್ಯಗಳು ಮತ್ತೆ ಪ್ರಾಣಿಗಳು ಕೂಡ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಸೊ ಗ್ಲೋಬಲ್ ವಾರ್ಮಿಂಗ್ ಹ್ಯಾಸ್ ಅಫೆಕ್ಟೆಡ್ ದ ಕೋರಲ್ ರೀಫ್ಸ್ ದಟ್ ಕ್ಯಾನ್ ಲೀಡ್ ಟು ಎ ಲಾಸ್ ಆಫ್ ಪ್ಲಾಂಟ್ ಅಂಡ್ ಅನಿಮಲ್ lives. Increase in global temperature has made the fragility of coral reefs even worse. ಅಂದ್ರೆ ನಾವು ಗ್ಲೋಬಲ್ ಟೆಂಪರೇಚರ್ ಜಾಸ್ತಿ ಆದಂಗೆ ಆ ಹವಳದ ದಂಡೆಗಳು, ಆ ಒಂದು ಸಮಸ್ಯೆಗಳೆಲ್ಲ ಏನಾಗ್ತಾ ಇದೆ, ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೇ ತರ ಮುಂದೆ ಸಮಸ್ಯೆಗಳಾದ್ರೆ ಅವೆಲ್ಲದೂ ಕೂಡ ನಾವು ನೋಡ್ಲಿಕ್ಕೆ ಕೂಡ ಸಿಗೋದಿಲ್ಲ. ಯು ಕ್ಯಾನ್ ಸಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಇಟ್ ಕ್ಯಾನ್ ಅಫೆಕ್ಟ್. ಕ್ಲೈಮೇಟ್ ಚೇಂಜ್ ಅಂಡ್ ಪೊಲ್ಯೂಷನ್. ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಏನಾಗುತ್ತೆ, ಕ್ಲೈಮೇಟ್ ಇದ್ದಕ್ಕಿದ್ದಂಗೆ ಚೇಂಜ್ ಆಗುತ್ತೆ, ಮತ್ತೆ ಪೊಲ್ಯೂಷನ್ ಆಗ್ತಾ ಹೋಗುತ್ತೆ. ಹ್ಯಾಬಿಟೇಟ್ ಫ್ರಾಗ್ಮೆಂಟೇಶನ್ ಅಂದ್ರೆ ಒಂದು ಎಕೋ ಸಿಸ್ಟಮ್, ಆ ಒಂದು ಪರಿಸರ ವ್ಯವಸ್ಥೆ ಏನಾಗುತ್ತೆ, ಹಾಳಾಗತ್ತೆ. ದೆನ್ ನ್ಯಾಚುರಲ್ ರೇರಿಟಿ ಅಂತ ಅಂದ್ರೆ ನಾವು ಅಂದ್ಕೊಂಡಿಲ್ದಿರ್ತಕ್ಕಂಥದ್ದೆಲ್ಲ ಭೂಮಿನಲ್ಲಿ ನಡೀಲಿ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಅವು ಹೊಸ ಥಿಂಗ್ಸ್ಗಳು,
ನ್ಯಾಚುರಲ್ ಆಗಿ ನಡೀತಾ ನೈಸರ್ಗಿಕವಾಗಿ ಇದ್ದಕ್ಕಿದ್ದಂಗೆ ಏನೇನೋ ಉದ್ಭವಗಳಾಗತ್ತೆ, ಆತರ ಸಮಸ್ಯೆಗಳಾಗತ್ತೆ. ದೆನ್ ಏಲಿಯನ್ ಸ್ಪೀಸೀಸ್, ಇವೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ಏಲಿಯನ್ ಸ್ಪೀಸೀಸ್ ಅಂದ್ರೆ ಬೇರೆ ಗ್ರಹದ ಜೀವಿಗಳೆಲ್ಲ ನಮಗೆ ಕಾಣಿಸ್ತಾ ಇದೆ ಅನ್ನಂಗೆ ಆಗತ್ತೆ. ಅಂದ್ರೆ ಆತರ ಇದ್ದಕ್ಕಿದ್ದಂಗೆ ಸಮಸ್ಯೆಗಳು ಉದ್ಭವ ಆಗ್ತಾ ಇರತ್ತೆ. ದೆನ್ ಹ್ಯಾಬಿಟೇಟ್ ಆಲ್ಟರೇಷನ್ ಅಂತ ಅಂದ್ರೆ ಇಡೀ ಪರಿಸರ ವ್ಯವಸ್ಥೆನೇ ಬದಲಾವಣೆ ಆಗುತ್ತೆ. ಫಸ್ಟ್ ಒಂಥರ ಇರುತ್ತೆ, ಇನ್ನೊಂದ್ಸರಿ ಬದಲಾವಣೆ ಆಗುತ್ತೆ. ದೆನ್ ರೇರಿಟಿ ಥ್ರೂ ಪಾಸ್ಟ್ ಡಿಸ್ಟರ್ಬೆನ್ಸ್, ಓಕೆ, ಅಂಡ್ ಆಲ್ಸೋ ಲಾಸ್ಟ್ ಸೀಡ್ ಡಿಸ್ಪೆನ್ಸರ್ಸ್ ಅಂದ್ರೆ ಈಗ ಹಿಂದಿನ ಕಾಲಗಳಲ್ಲೆಲ್ಲ ಸಾವಿರಾರು ಮರ ಗಿಡಗಳು ಉಟ್ಕೊಂಡಿದ್ವು. ಹೆಂಗ್ ಉಟ್ಕೊಂಡ್ವು? ಅವಕ್ಕೆ ಸೀಡ್ ಡಿಸ್ಪೆನ್ಸರೀಸ್ ಇದ್ವು. ಅಂದ್ರೆ ಕೆಲವೊಂದು ಪ್ರಾಣಿಗಳು ಪಕ್ಷಿಗಳು ಇದ್ವು. ಆ ಪಕ್ಷಿಗಳು ಏನ್ ಮಾಡ್ತಿದ್ವು, ಆ ಒಂದು ಹಣ್ಣು ಮತ್ತೆ ಹಂಪಲುಗಳನ್ನ ತಿಂದು ಬೇರೆ ಕಡೆ ತಗೊಂಡೋಗಿ ತಿಂದು ಅಲ್ಲಿ ಆ ಬೀಜವನ್ನು ಉದುರಿಸಿದ್ದು, ಅಲ್ಲಿ ಆ ಗಿಡ ಬೆಳಿತಿದ್ವು. ಈ ತರ ಯಾವ್ದಾವ್ದೋ ರೀಜನ್ ಅಲ್ಲಿ ಇರೋದು ಗಿಡಗಳು ಎಲ್ಲೆಲ್ಲೋ ಬೆಳೀತಾ ಇದ್ವು. ಈಗ ಅವ್ಯಾವ ಪ್ರಾಣಿಗಳು ಪಕ್ಷಿಗಳು ಇಲ್ಲದೆ ಇರೋದ್ರಿಂದ ಅವೆಲ್ಲ ಸಮಸ್ಯೆಗಳು ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ದೆನ್ ಪಾಲಿನೇಟರ್ಸ್, ಇವು ಹೂವುಗಳನ್ನ ಈ ದುಂಬಿಗಳು ಏನ್ ಮಾಡ್ತಾ ಇದ್ವು, ಒಂದು ಹೂವಿನ ಇನ್ನೊಂದು ಹೂವಿಗೆ ಹೋಗಿ ಅವನ್ನ ಟಚ್ ಮಾಡೋದ್ರಿಂದ ಅಲ್ಲಿ ಪಾಲಿನೇಷನ್ ಆಗ್ತಾ ಇತ್ತು. ಬೇರೆ ಬೇರೆ ತರದ ಗಿಡಗಳು ಸಸ್ಯಗಳು ನೋಡ್ಲಿಕ್ಕೆ ಸಿಗ್ತಾ ಇದ್ವು. ಈಗ ಅದ್ಯಾವುದು ಕೂಡ ಸಿಗ್ತಾ ಇಲ್ಲ. ದಟ್ ಈಸ್ ಆಲ್ ಬಿಕಾಸ್ ಆಫ್ ವಾಟ್? ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿರೋದ್ರಿಂದ ಈ ಎಲ್ಲಾ ಒಂದು ಪ್ರಾಣಿಗಳು ಪಕ್ಷಿಗಳು ಕೀಟಗಳು ಕಣ್ಮರೆ ಆಗ್ತಿದೆ. ಅದರಿಂದ ಪರಿಸರ ವ್ಯವಸ್ಥೆ ಏನಾಗ್ತಾ ಇದೆ, ಹಾಳಾಗ್ತಾ ಇದೆ. ಓಕೆ, ದೆನ್ next one is climate change. That is the big issue, climate change. Okay, that is all because of global warming. ಈಗ ನಡೀತಾ ಇರ್ತಕ್ಕಂಥದ್ದು ನಮಗೆ ಯಾವ ಕಾಲ? ಚಳಿಗಾಲದಲ್ಲಿ ಏನಾಗ್ತಾ ಇದೆ, 3 ದಿನದಿಂದ ಜೋರಾಗಿ ಮಳೆ ಬರ್ತಾ ಇದೆ ಅಲ್ವಾ? ಸೊ ದಟ್ ಈಸ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಅಂದ್ರೆ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಇಂದ ಏನೇನಾಗ್ತಾ ಇದೆ, ಈ ಒಂದು ಇಡೀ ಒಂದು ನಮ್ಮ ಒಂದು ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ. ವಾತಾವರಣ ಯಾವಾಗ ಹೆಂಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಬೇಸಿಗೆಗಾಲದಲ್ಲಿ ಮಳೆ ಸುರಿಯುತ್ತೆ, ಮಳೆಗಾಲದಲ್ಲಿ ಫುಲ್ ಬಿಸಿಲು ಇರುತ್ತೆ. ಓಕೆ, ಸೊ ಮಳೆ ಬರೋ ಟೈಮಲ್ಲಿ ಫುಲ್ ಬರಗಾಲ ಇರುತ್ತೆ, ಬರಗಾಲ ಏನೋ ಬೇಸಿಲಿರೋ ಟೈಮಲ್ಲಿ ಹೆವಿ ಮಳೆ ಹೊಡೆಯುತ್ತೆ. ಅದರಿಂದ ರೈತರು ಏನು ಉತ್ಪಾದನೆ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಏನು ಗೊತ್ತಾಗಲ್ಲ. That is the major problem. Okay, so global warming has led to a change in climatic conditions. There are drought at some places and floods at some. This climatic imbalance is the result of global warming. ಈಗ ನಮಗೆಲ್ಲ ಮಾನ್ಸೂನ್ ಜೂನ್ ಜುಲೈ ನಲ್ಲಿ ನಮಗೆ ಮುಂಗಾರು ಮಳೆ ಬರುತ್ತೆ. ಅಲ್ಲೂ ಕೂಡ ಏನ್ ಸಮಸ್ಯೆ ಆಗುತ್ತೆ, ಕೆಲವೊಂದು ಏರಿಯಾಗಳಲ್ಲಿ ಭರ್ಜರಿ ಮಳೆ ಬಂದಿರುತ್ತೆ, ಅಲ್ಲೆಲ್ಲ ಫುಲ್ ಪ್ರವಾಹ ಹರಿತಿರುತ್ತೆ. ಕೆಲವೊಂದು ಏರಿಯಾಗಳಲ್ಲಿ ಮಳೆನೇ ಇರೋದಿಲ್ಲ. ದಟ್ ಇಸ್ ದ ಮೇಜರ್ ಇಶ್ಯೂ. ಆಯ್ತಾ? ಸೊ ಒಂದ್ ಕಡೆ ಬರಗಾಲ ಇರುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ನಾರ್ತ್ ಕೆಲವೊಂದು ಏರಿಯಾಗಳಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ ಗಳಲ್ಲಿ ಫುಲ್ ಬರಗಾಲ ಇರುತ್ತೆ, ಕೆಳಗಡೆ ಒಂದು ಡಿಸ್ಟ್ರಿಕ್ಟ್ ಗಳಲ್ಲಿ ಫುಲ್ ಮಳೆ ಹೊಡೆದು ಪ್ರವಾಹ ಬಂದಿರುತ್ತೆ. ದಟ್ ಇಸ್ ದ ಮೇಜರ್ ಥಿಂಗ್. ಓಕೆ, ದಟ್ ಇಸ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಈ ತರ ವಾತಾವರಣದಲ್ಲಿ ಬದಲಾವಣೆ ಆಗ್ತಿರೋದ್ರಿಂದ ರೈನ್ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ ಆಗೋದಿಲ್ಲ. ಒಂದೊಂದ್ ಕಡೆ ಒಂದೇ ಕಡೆ ಬಂದ್ಬಿಡುತ್ತೆ, ಬರಲಿಲ್ಲ ಅಂದ್ರೆ ಬರೋದೇ ಇಲ್ಲ. ಈ ಟೈಪ್ ಅಲ್ಲಿ ಸಮಸ್ಯೆಗಳಾಗತ್ತೆ. ಈಗ ಅಸ್ಸಾಂ ಅಲ್ಲೆಲ್ಲ ಏನಿದೆ, ತುಂಬಾ ಪ್ರವಾಹಗಳು ಬಂತು. ಈ ಕಡೆ ಎಲ್ಲ ತಮಿಳ್ನಾಡು ಆಂಧ್ರ ಅಲ್ಲೆಲ್ಲ ಬರಗಾಲ ಇರತ್ತೆ. ಸೊ ದಟ್ ಇಸ್ ದ ಮೇಜರ್ ಥಿಂಗ್. ಸೊ ನಮ್ಮ ಕರ್ನಾಟಕದಲ್ಲಿ ನೀವು ಲೆಕ್ಕ ತಗೊಂಡ್ರು ಕೂಡ ಯು ವಿಲ್ ಗೆಟ್ ದ ಥಿಂಗ್ಸ್ ಹಿಯರ್. ಓಕೆ, ಸೊ ದಟ್ ಕ್ಲೈಮೇಟ್ ಚೇಂಜ್ ಇಸ್ ಬಿಕಾಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್. ಸೊ ಯು ಕ್ಯಾನ್ ಸಿ ಕ್ಲೈಮೇಟ್ ಚೇಂಜ್ ಇನ್ಫೋಗ್ರಾಫಿಕ್ಸ್ ಇದೆ ನಿಮ್ಗೆ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 34% ಆಫ್ ದ ಸಿ ಲೆವೆಲ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. 62% ಪೊಲ್ಯೂಷನ್ ಇದೆ. ದೆನ್ 23,30,000 ವೆಜಿಟೇಷನ್ ಇದೆ. 69% ಸೋಲಾರ್ ರೇಡಿಯೇಷನ್ಸ್ ಇದೆ. ದೆನ್ 8,45,000 ಜೆನೆರಿಕ್ ಡೈವರ್ಸಿಟಿ ಇದೆ. ದೆನ್ 28% ಆಫ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ಅಂಡ್ 47% ಆಫ್ ಗ್ಲೇಷಿಯರ್ಸ್ ಏನಾಗ್ತಾ ಇದೆ, ಕರಗ್ತಾ ಇದೆ. ಓಕೆ, ಇವೆಲ್ಲದನ್ನು ಕೂಡ ಕ್ಲೈಮೇಟ್ ಚೇಂಜ್ ಇಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆ. ಸಿ ಲೆವೆಲ್ ಚೇಂಜಸ್ ಆಗ್ತಾ ಇದೆ, ಸೋಲಾರ್ ರೇಡಿಯೇಷನ್ಸ್ ಜಾಸ್ತಿ ಆಗ್ತಾ ಇದೆ, ಜೆನೆರಿಕ್ ಡೈವರ್ಸಿಟಿ ಕಡಿಮೆ ಆಗ್ತಾ ಇದೆ, ದ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಗ್ಲೇಷಿಯರ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ, ಕರಗ್ತಾ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಓಕೆ, ಯು ಕ್ಯಾನ್ ಸಿ ಆಲ್ ದೀಸ್ ಆರ್ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಇಂದ ಇಷ್ಟೊಂದು ಸಮಸ್ಯೆಗಳು ನಮಗೆ ಉಂಟಾಗ್ತಾ ಇದೆ. ಓಕೆ, ಸೊ ದೆನ್ ವಾಟ್ ಇಸ್ ಅನದರ್ ಎಫೆಕ್ಟ್? ಸ್ಪ್ರೆಡ್ ಆಫ್ ಡಿಸೀಸಸ್, ಕಾಯಿಲೆಗಳು ಹರಡುತ್ತೆ. ಓಕೆ, ಗ್ಲೋಬಲ್ ವಾರ್ಮಿಂಗ್ ಲೀಡ್ಸ್ ಟು ಎ ಚೇಂಜ್ ಇನ್ ದ ಪ್ಯಾಟರ್ನ್ ಆಫ್ ಹೀಟ್ ಅಂಡ್ ಹ್ಯೂಮಿಡಿಟಿ. ದಿಸ್ ಹ್ಯಾಸ್ ಲೆಡ್ ಟು ದ ಮೂವ್ಮೆಂಟ್ ಆಫ್ ಮಸ್ಕಿಟೋಸ್ ದಟ್ ಕ್ಯಾರಿ ಅಂಡ್ ಸ್ಪ್ರೆಡ್ ಡಿಸೀಸಸ್. ಈಗ ನಿಮಗೆ ಗೊತ್ತಿದೆ, ಕರೋನಾ ಬಂತು, COVID-19 ಬಂತು, ಪ್ಲೇಗ್ ಬಂತು. ಓಕೆ, ಸ್ವೈನ್ ಫ್ಲೂ, ಹಂದಿ ಜ್ವರ ಬರುತ್ತೆ, ಚಿಕನ್ ಗುನ್ಯಾ ಬರುತ್ತೆ, ದೆನ್ ಡೆಂಗ್ಯೂ ಬರುತ್ತೆ. ಇವೆಲ್ಲ ಡಿಸೀಸ್ಗಳು ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಇದ್ದಕ್ಕಿದ್ದಂಗೆ ಮಳೆ ಬರುತ್ತೆ, ಇದ್ದಕ್ಕಿದ್ದಂಗೆ ವಾತಾವರಣದಲ್ಲಿ ಬದಲಾವಣೆ ಆಗುತ್ತೆ. ಆಟೋಮೆಟಿಕಲಿ ಏನಾಗುತ್ತೆ, ಅವೆಲ್ಲದೂ ಕೂಡ ಒಂದು ಸಣ್ಣ ಕೀಟಗಳಿಗೆ ಏನಾಗುತ್ತೆ, ಒಳ್ಳೆ ಒಂದು ವಾತಾವರಣವನ್ನ ನೀಡುತ್ತೆ. ಅದರಿಂದ ಆಟೋಮೆಟಿಕಲಿ ಹೀಟ್ ಏನಾಗುತ್ತೆ, ಸ್ಪ್ರೆಡ್ ಜಾಸ್ತಿ ಆಗುತ್ತೆ. ಆಮೇಲೆ ಆ ಒಂದು ಗ್ಲೋಬಲ್ ವಾರ್ಮಿಂಗ್ ಇಂದ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಏನಿದೆ ಕಡಿಮೆ ಆಗಿರುತ್ತೆ. ಹಾಗಾಗಿ ಅದರಿಂದ ಡಿಸೀಸ್ಗಳು ಬೇಗ ಹರಡುತ್ತೆ. ಕರೋನಾ ನೋಡಿದ್ರಿ ಎಷ್ಟು ಫಾಸ್ಟ್ ಆಗಿ ಹರಡ್ತಾ ಇತ್ತು ಅಂತಂದ್ರೆ ದಟ್ ಇಸ್ ದ ರೀಸನ್. ಯಾಕೆ? ಆ ಒಂದು ಕ್ಲೈಮೇಟ್ ಚೇಂಜ್, ಆ ಒಂದು ಚಳಿಗಾಲದ ವೆದರ್ ಅಲ್ಲಿ ಬೇಗ ಏನಾಗುತ್ತೆ,
ಆ ಒಂದು ಡಿಸೀಸಸ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್. ಯು ಕ್ಯಾನ್ ಸಿ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ಸ್ ಸೋಷಿಯಲ್ ಇಂಪ್ಯಾಕ್ಟ್ ಯಾವ್ದಾದ್ರ ಮೇಲೆ ಆಗುತ್ತೆ? ಪ್ರೈಮರಿ ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಮೇಲೂ ಆಗುತ್ತೆ, ಹಾರ್ವೆಸ್ಟ್ ಪ್ರೊಡಕ್ಷನ್ ಮೇಲೆ ಆಗುತ್ತೆ, ಸೆಕೆಂಡರಿ ಪ್ರೊಡಕ್ಷನ್ ಮೇಲೂ ಆಗುತ್ತೆ, ಟರ್ಷಿಯರಿ ಮೇಲೂ ಆಗುತ್ತೆ. ದೆನ್ ಹ್ಯೂಮನ್ ಸೊಸೈಟಿ ಅವೆಲ್ಲದು ಯಾವ್ದ ಮೇಲೆ ಎಫೆಕ್ಟ್ ಆಗುತ್ತೆ? ಮನುಷ್ಯನ ಮೇಲೆ ಆಗುತ್ತೆ. ಆಯ್ತಲ್ಲ, ಈ ತರ ಇನ್ಫೆಕ್ಷನ್ಸ್ ಡಿಸೀಸಸ್ ಬರುತ್ತೆ. ಅದರಲ್ಲಿ ಏನು ವಾಟರ್ ಬಾರ್ನ್, ಗಾಳಿಯಿಂದ ಬರೋದಿರ್ಬೋದು, ನೀರಿನಿಂದ ಬರೋದಿರ್ಬೋದು, ಆಹಾರದಿಂದ ಬರೋದಿರ್ಬೋದು, ಎಲ್ಲಾ ರೀತಿಯ ಒಂದು ಸಮಸ್ಯೆಗಳಿಂದ ನಮ್ಗೆ ಡಿಸೀಸ್ಗಳು ಜಾಸ್ತಿ ಆಗ್ತಾ ಇದೆ. ಯಾವ್ದಿಂದ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ರೋಗಗಳು ಗಾಳಿಯಿಂದ ಬರುತ್ತಾ, ನೀರಿನಿಂದ ಬರುತ್ತಾ, ಒಬ್ರಿಂದ ಒಬ್ರಿಗೆ ಬರ್ತಾ ಆಯ್ತಾ, ಅಥವಾ ಊಟದಿಂದ ಬರ್ತಾ ಆಯ್ತಾ, ನಾವು ಉಸಿರಾಡೋ ಗಾಳಿಯಿಂದ ಬರ್ತಾ ಆಯ್ತಾ, ಇಲ್ಲ ಮಳೆ ಗಾಳಿಯಿಂದ ಬರ್ತಾ ಆಯ್ತಾ, ನಮ್ಗೇನು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ರೋಗಗಳೇನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. And all this because of the effects of global warming. Okay, we can see lots of things are there. Then high mortality rates. This is the main thing. High mortality rates ಅಂದ್ರೆ ಸಾಯುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಓಕೆ, ಈಗ 40-45 ವರ್ಷಕ್ಕೆ 30-35 ವರ್ಷಕ್ಕೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. ದಟ್ ಇಸ್ ದ ಮೇನ್ ಕಾಸ್. ಏನು? ಆ ಒಂದು ಉಸಿರಾಟದ ಸಮಸ್ಯೆ ಡ್ಯೂ ಟು ಬಿಸಿಲನ್ನ ತಡ್ಕೊಳಕ್ ಆಗಲ್ಲ, ಆ ಒಂದು ಹೀಟ್ ಅನ್ನ ತಡ್ಕೊಳ್ಲಿಕ್ಕೆ ಆಗಲ್ಲ, ಆ ಒಂದು ಯಾವ್ದಾರ ಒಂದು ರೋಗ ಬಂದ್ರೆ ತಡ್ಕೊಳ್ಲಿಕ್ಕೆ ಆಗಲ್ಲ. ಈ ಎಲ್ಲ ಸಮಸ್ಯೆಗಳಿಂದ ಏನಾಗ್ತಾ ಇದೆ? ಅವರ ಒಂದು ಏನು ಸಾಯೋ ಒಂದು ಪ್ರಮಾಣ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ನೀವೆಲ್ಲ ನೋಡಿದ್ರಿ, ಈಗೇನು ಒಂದು ಕರೋನಾ ಇಂದ ಒಂದು ಅಮೆರಿಕದಲ್ಲಿ ಲಕ್ಷಗಟ್ಟಲೆ ಜನ ಸತ್ತಿದ್ದಾರೆ. ಓಕೆ, ಲಕ್ಷಗಟ್ಟಲೆ ಜನ, ಲೆಕ್ಕನೇ ಇಲ್ಲ, ಅಷ್ಟು ಲಕ್ಷಗಟ್ಟಲೆ ಜನ ಸಾಯ್ತಾ ಇದಾರೆ ಅಂತಂದ್ರೆ ದಟ್ ಈಸ್ ಬಿಕಾಸ್ ಅವರೊಂದು ಇಮ್ಯುನಿಟಿ ಸಿಸ್ಟಮ್ ಏನಾಗ್ತಾ ಇದೆ? ಚೇಂಜಸ್ ಆಗ್ತಾ ಇದೆ. ಓಕೆನಾ? ಸೊ ಅಂಡ್ ಫ್ಲಡ್, ಪ್ರವಾಹ ಬರುತ್ತೆ, ಸುನಾಮಿ ಬರುತ್ತೆ, ದೆನ್ ಭೂಕಂಪ ಆಗತ್ತೆ. ಇವೆಲ್ಲಾ ಕಾಸ್ಗಳಿಂದ ವರ್ಷ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. 2005ರಲ್ಲಿ ಒಂದು ಸುನಾಮಿ ಬಂದಿತ್ತು. 2005ರಲ್ಲಿ 4 ಅಥವಾ 5ರಲ್ಲಿ ಆ ಸುನಾಮಿ ಬಂದಾಗ ಲಕ್ಷಾಂತರ ಜನ ಸತ್ತೋದ್ರು ಒಂದೇ ಸರಿ. ಇವನ್ ಅವ್ರಿಗೆ ಉಳ್ಳಿಕ್ಕೆ ಜಾಗ ಸಿಗ್ತಾ ಇರ್ಲಿಲ್ಲ, ಅಷ್ಟು ಜನ ಸತ್ತಿದ್ರು. ಓಕೆನಾ? ಸೊ ಆಲ್ ದಿಸ್ ಬಿಕಾಸ್ ಆಫ್ ವಾಟ್? ಗ್ಲೋಬಲ್ ವಾರ್ಮಿಂಗ್. ಅಂದ್ರೆ ಒಂದು ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ನೀರಿನ ಪ್ರಮಾಣ ಜಾಸ್ತಿ ಆದ ತಕ್ಷಣ ಸುನಾಮಿ ಬಂತು ಅಂದ್ರೆ ಆಟೋಮೆಟಿಕಲಿ ಕೋಸ್ಟಲ್ ಇರತಕ್ಕಂತ ಎಲ್ಲಾ ನಗರಗಳನ್ನ ಕೊಚ್ಕೊಂಡು ಹೋಗುತ್ತೆ. ಜಪಾನ್ ಅಲ್ಲಿ ಒಂದ್ಸರಿ ಆಗಿತ್ತು. ಓಕೆ, ಈ ತರ ಎಲ್ಲ ಸಮಸ್ಯೆಗಳಾಗ್ತಾ ಇದೆ. ಇದರಿಂದ ಸಾಯುವವರ ಸಂಖ್ಯೆ ಏನಾಗ್ತಾ ಇದೆ? ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ ಯು ಕ್ಯಾನ್ ಸಿ ತುಂಬಾ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆದ ತಕ್ಷಣ ಸ್ಟ್ರೆಸ್ ಜಾಸ್ತಿ ಆಗತ್ತೆ, ಸುಸ್ತ ಆಗತ್ತೆ. ಓಕೆ, ದೆನ್ ಬಾಡಿ BP ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗತ್ತೆ. ಇವೆಲ್ಲ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ದಟ್ ಈಸ್ ಆಲ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಸೊ ದೀಸ್ ಆರ್ ಆಲ್ ದ ಸಮ್ ಎಫೆಕ್ಟ್ಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್. ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಇಂದ ಎಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಿ. ನೌ ವಿ ವಿಲ್ ಮೂವ್ ಆನ್ ಟು ದ ಸಮ್ಮರಿ. ಈ ಒಂದು ತರಗತಿಯಲ್ಲಿ ನಾವು ಏನೇನ್ ತಿಳ್ಕೊಂಡಿದ್ವಿ ಅಂತ. In this session, the following contents are discussed. First one is global warming causes and global warming effects. Global warming ಅಂದ್ರೆ ಏನು? Global warming ಆಗಲಿಕ್ಕೆ ಕಾರಣಗಳೇನು? Man made causes and natural causes. Then global warming ಇಂದ ಏನೇನು ಎಫೆಕ್ಟ್ಸ್ ಆಗ್ತಾ ಇದೆ. So you know that ಯಾವ್ದನ್ನ ಅಗೇನ್ ಇವು ಕೂಡ ಅಷ್ಟೇ, ಯಾರೋ ಒಬ್ಬರಿಂದ ತಡಿಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲರೂ ಕೂಡ ಟ್ರೈ ಮಾಡ್ಬೇಕು. ಎಲ್ಲರೂ ಒಬ್ರು ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಟುಗೆದರ್ ವಿ ಕ್ಯಾನ್ ಫೈಟ್ ಟು ಸ್ಟಾಪ್ ಗ್ಲೋಬಲ್ ವಾರ್ಮಿಂಗ್. ಅಟ್ಲೀಸ್ಟ್ ಈಗೇನ್ 1 ಡಿಗ್ರಿ ರೈಸ್ ಆಗಿದೆ, ಅದನ್ನ ಕಡಿಮೆ ಮಾಡಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮುಂದೆ 1 ಡಿಗ್ರಿ ರೈಸ್ ಆಗೋದನ್ನ ನಾವು ತಡಿಬಹುದು. ಆ ಒಂದು ನಮ್ಗೆ ಶಕ್ತಿ ಇದೆ, ಅದನ್ನ ನಾವು ಮಾಡ್ಬೇಕಾಗತ್ತೆ. ಸೊ ವಿ ವಿಲ್ ಡಿಸ್ಕಸ್ ದಟ್ ಒನ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನೇ ಡಿಸ್ಕಸ್ ಮಾಡ್ತೀವಿ? ಗ್ರೀನ್ ಹೌಸ್ ಎಫೆಕ್ಟ್, ಓಝೋನ್ ಡಿಪ್ಲೀಷನ್ ಅಂಡ್ ಓಝೋನ್ ಡಿಪ್ಲೀಷನ್ ಕಾಸಸ್ ಅಂಡ್ ಓಝೋನ್ ಡಿಪ್ಲೀಷನ್ ಎಫೆಕ್ಟ್ಸ್. ಮುಂದಿನ ತರಗತಿಯಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು, ದೆನ್ ಓಝೋನ್ ಡಿಪ್ಲೀಷನ್ ಹೇಗಾಗತ್ತೆ, ಓಝೋನ್ ಡಿಪ್ಲೀಷನ್ ಆಗೋದಕ್ಕೆ ಕಾರಣಗಳೇನು, ದೆನ್ ಓಝೋನ್ ಡಿಪ್ಲೀಷನ್ ಆಗೋದ್ರಿಂದ ಸಮಸ್ಯೆಗಳೇನೇನು ಅಂತ, ಅಂಡ್ ದೆನ್ ಗ್ಲೋಬಲ್ ವಾರ್ಮಿಂಗ್ ಅನ್ನ ನಾವು ಯಾವ ತರ ತಡಿಬಹುದು. ಹೆಚ್ಚಾಗಿ ಮರ ಗಿಡಗಳನ್ನ ನಾವು ಬೆಳೆಸಬೇಕು, ವೆಹಿಕಲ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು, ಆಮೇಲೆ ದೊಡ್ಡ ಏನು ಅರಣ್ಯ ನಾಶವನ್ನ ನಾವೇನ್ ಮಾಡ್ಬೇಕು? ಕಡಿಮೆ ಮಾಡ್ಬೇಕು. ಸುಮ್ನೆ ಬಿಲ್ಡಿಂಗ್ ಅನ್ನ ಕಟ್ಕೊಂಡು ಹೋಗೋದನ್ನ ಕಡಿಮೆ ಮಾಡ್ಬೇಕು. ಈ ತರ ನಾವು ಎಲ್ಲಾ ಒಂದು ಸಣ್ಣ ಸಣ್ಣ ಸ್ಟೆಪ್ ಗಳನ್ನ ತಗೊಂಡ್ರೆ ಆಟೋಮೆಟಿಕಲಿ ಏನಾಗುತ್ತೆ? ಆ ಒಂದು ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಆ ಒಂದು ಕೊರೋನಾ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಆ ಒಂದು ಲಾಕ್ ಡೌನ್ ಏನ್ ಪೀರಿಯಡ್ ಮಾಡಿದ್ರಲ್ಲ, ಒಂದು 2-3 ಮಂತ್ಸ್ ಲಾಕ್ ಡೌನ್, ಪೂರ್ತಿ ಲಾಕ್ ಡೌನ್ ಮಾಡಿ ಯಾರು ಹೊರಗಡೆ ಓಡಾಡಲ್ಲ ಅಂತ ಮಾಡಿದಾಗ, ಆಗ ಈ ದೆಹಲಿಯಲ್ಲಿ ಈಗೇನು ವಾಯುಮಾಲಿನ್ಯ ಜಾಸ್ತಿ ಇದೆ, ದೆಹಲಿಯಲ್ಲಿ ಪ್ಯೂರ್ ಏರ್ ಬರ್ತಾ ಇತ್ತು. ಓಕೆ, ಪ್ಯೂರ್ ಶುದ್ಧವಾದ ಗಾಳಿ ಕುಡಿಲಿಕ್ಕೆ ಸಿಗ್ತಾ ಇತ್ತು ಜನಕ್ಕೆ. ಯಾಕೆ ಅಂದ್ರೆ ವೆಹಿಕಲ್ಸ್ ಗಳೇ ಓಡಾಡ್ತಾ ಇಲ್ಲ, ಫ್ಯಾಕ್ಟ್ರಿಗಳು ರನ್ ಆಗ್ತಾ ಇಲ್ಲ, ಏನು ಇಲ್ಲ, ಎಲ್ಲ ಕ್ಲೋಸ್. ಸೊ ಅಲ್ಲಿಗೆ ಎಷ್ಟು ಕ್ಲೀನ್ ಆಗಿತ್ತು ಅಟ್ಮಾಸ್ಫಿಯರ್. ಓಕೆ, ಅಂದ್ರೆ ಜಸ್ಟ್ ಇಮ್ಯಾಜಿನ್, ಅದೆಲ್ಲ ನಮ್ಮ ಕೈಲೇ ಇದೆ. ನಾವು ಇಷ್ಟು ಕಡಿಮೆ ಒಂದು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತೀವೋ ಅಷ್ಟು ಏನಾಗುತ್ತೆ, ನಮ್ಗೆ ಒಳ್ಳೆಯ ಒಂದು ಶುದ್ಧವಾದ ಪರಿಸರ ಸಿಗ್ತಾ ಹೋಗುತ್ತೆ. ಸೊ ದಟ್ ಒನ್ ವಿಲ್ ಡಿಸ್ಕಸ್. ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು, ಓಝೋನ್ ಡಿಪ್ಲೀಷನ್ ಅಂದ್ರೆ ಏನು, ಅಂಡ್ ಓಝೋನ್ ಡಿಪ್ಲೀಷನ್ ಕಾಸಸ್ ಅಂಡ್ ಓಝೋನ್ ಡಿಪ್ಲೀಷನ್ ಎಫೆಕ್ಟ್ಸ್ ಏನೇನಿದೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಸೊ ದಟ್ ಈಸ್ ವಾಟ್ ದ ಸೆಷನ್ 2
ಆಫ್ ದ ಚಾಪ್ಟರ್ 1 ಎಕೋ ಸಿಸ್ಟಮ್. ಇದೆಲ್ಲದನ್ನು ಕೂಡ ಎಕೋ ಸಿಸ್ಟಮ್ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಸೊ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್. ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಯಾರಾದ್ರೂ ಸ್ಟೂಡೆಂಟ್ಸ್ ಗಳು ಡೌಟ್ ಇದ್ರೆ ಕೇಳಬಹುದು.